ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ 11 ವರ್ಷಗಳಾಗಿದೆ. ಈ 11 ವರ್ಷಗಳಲ್ಲಿ ಮೋದಿಯವರ ಸರ್ಕಾರ ಬಂದ ಮೇಲೆ ಭಾರತದಲ್ಲಾದಂಥ ಬದಲಾವಣೆಗಳು ಏನು, ಬೆಳವಣಿಗೆ ಏನು, ಯಾವ ನಿರ್ಧಾರಗಳು ಪೂರಕ, ಯಾವ ನಿರ್ಧಾರಗಳು ಮಾರಕ, ಯಾವೆಲ್ಲ ಆಶ್ವಾಸನೆ ಕೊಟ್ಟು ಈ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಇದಾದ ಮೇಲೆ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಇವರು. ಭಾರತ ಇವತ್ತು ಎಲ್ಲಿಗೆ ಬಂದು ನಿಂತುಕೊಂಡಿದೆ? ದೇಶದ ಜನಗಳ ಜೀವನ ಮಟ್ಟದ ಸುಧಾರಣೆ ಆಗಿದೆಯಾ? ಔದ್ಯೋಗಿಕ ವಲಯದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಿದೆ? ತಲಾ ಆದಾಯದಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿದೆ? GDP ಏನಾಗಿದೆ? ನೋಟ್ ಬ್ಯಾನ್ ನಿರ್ಧಾರದಿಂದಾಗಿ ಈ ದೇಶದಾದಂಥ ಬೆಳವಣಿಗೆ ಏನು? ಸೈನ್ಯದಲ್ಲಿ ಉದ್ಯೋಗದ ವಿಚಾರ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಜೊತೆಗೆ ಇತ್ತೀಚಿನ ಆಪರೇಷನ್ ಸಿಂಧೂರ್, ಈ ಕಾರ್ಯಾಚರಣೆ ವಿಚಾರಗಳು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಡಿಬೇಟ್ ಇರುತ್ತೆ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರೇ, 11 ವರ್ಷಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದಿದೆ, ಈ ದೇಶ ಅದನ್ನು ನೋಡಿದೆ. ನಿಮ್ಮ ಪ್ರಕಾರ ಈ 11 ವರ್ಷಗಳಲ್ಲಿ ಭಾರತಕ್ಕೆ ಏನು ಸಿಕ್ತು ಅಂತ? 11 ವರ್ಷಗಳಲ್ಲಿ ಭಾರತ ಏನಾಗಿದೆ ಅಂಥೇಳಿ ನೀವು ಜಗತ್ತಿನ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಜಗತ್ತಿನ ಬೇರೆ ಬೇರೆ ದೇಶಗಳು ಯಾವ ರೀತಿ ವ್ಯಾಖ್ಯಾನ ಮಾಡ್ತಿದ್ದಾವೆ, ಏನು ಈ ಭಾರತದ ಗ್ರೋತನ್ನು ನಿಜವಾಗಿ ಇದರೊಳಗಡೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ IMF ಏನು ಹೇಳ್ತಿದೆ, ವರ್ಲ್ಡ್ ಬ್ಯಾಂಕ್ ಏನು ಹೇಳ್ತಾ ಇದೆ, ಮಾರ್ಗನ್ ಸ್ಟ್ಯಾನ್ಲಿ ಏನು ಹೇಳ್ತಾ ಇದೆ, 10-11 ವರ್ಷಕ್ಕೆ ಮುಂಚೆಗಳಿಗೆ ಅದೇ ಮಾರ್ಗನ್ ಸ್ಟ್ಯಾನ್ಲಿ ಏನು ಹೇಳ್ತಾ ಇತ್ತು, ಇವನ್ನ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ನೋಡಿ, ಅತಿ ದೊಡ್ಡ ಅಚೀವ್ಮೆಂಟು ಒಂದು ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಅತಿ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ ಏನಂತ ಕೇಳಿದ್ರೆ, 11 ವರ್ಷದಲ್ಲಿ ಮೋದಿಯವರ ಸರ್ಕಾರದ ಅತಿ ದೊಡ್ಡ ಅಚೀವ್ಮೆಂಟ್ ಏನು ಅಂತ ಕೇಳಿದ್ರೆ, ಏನು ನಕ್ಸಲ್ ಹೋರಾಟಗಳನ್ನ, ನಕ್ಸಲ್ವಾದವನ್ನು 2010ರಲ್ಲಿ ಅವತ್ತಿನ ಹೋಮ್ ಸೆಕ್ರೆಟರಿ ಪಿಳ್ಳೆಯವರು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. 2050ರಷ್ಟೊತ್ತಿಗೆ ಈ ಮಾವೋವಾದಿಗಳು, ನಕ್ಸಲೈಟ್ಸು ಶಸ್ತ್ರಾಸ್ತ್ರ ಹೋರಾಟದ ಮೂಲಕ ಭಾರತದ ಪ್ರಜಾಪ್ರಭುತ್ವವನ್ನು ಕಿತ್ತಾಕಿ ಸರ್ಕಾರ ಸ್ಥಾಪನೆ ಮಾಡ್ತಾರೆ. 2050 ಒಳಗಡೆ UPA ಸರ್ಕಾರ 2010ನಲ್ಲಿ ಹೇಳಿದ್ದು. ಇವತ್ತು ಏನು ಪಶುಪತಿಯಿಂದ ತಿರುಪತಿವರೆಗೂ ದೊಡ್ಡ ಕಾರಿಡಾರ್ ಮಾಡ್ಕೊಂಡಿದ್ರಲ್ಲ, ಅದು ಇವತ್ತು 180 ಜಿಲ್ಲೆಗಳಲ್ಲಿ ಅವರು ಆಕ್ರಮಣ ಮಾಡ್ಕೊಂಡಿದ್ರಲ್ಲ, ಇವತ್ತು ಕೇವಲ 6 ಜಿಲ್ಲೆಗಳು ಉಳಿದಿದೆ. ಕೇವಲ ಬೆರಳಿಗೆಯಷ್ಟು ನಕ್ಸಲರು ಮಾತ್ರ ಉಳಿದಿದ್ದಾರೆ. ಮುಂದಿನ 31ನೇ ತಾರೀಕು ಮಾರ್ಚ್ 31, 2026 ಸಂಪೂರ್ಣ ನಕ್ಸಲಿಸಮ್ ನಾಶ ಆಗೋಗುತ್ತೆ. ಇದು ಬಿಗ್ಗೆಸ್ಟ್. ಮತ್ತೆ ಇನ್ನು ಎಕನಾಮಿಕ್ ಗ್ರೋತಲ್ಲಿ ನೋಡಿದ್ರೆ ನೋಡಿ, ನೀವು ಜಸ್ಟ್ 2013-14 ಕಂಪೇರ್ ಮಾಡಿದ್ರೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 25 ಕೋಟಿ ಜನ ಬಡತನದಿಂದ ಆಚೆ ಕಡೆಗೆ ಬಂದಿದ್ದಾರೆ. 25 ಕೋಟಿ ಜನ. ನನ್ನ ಇದೆಲ್ಲ ಇಂಡಿಯನ್ ಇದೇನು ವರ್ಲ್ಡ್ ಬ್ಯಾಂಕ್ ವರದಿ ಬಂದಿರ್ತಕ್ಕಂಥ 25 ಕೋಟಿ ಜನ ಆಚೆ ಕಡೆ ಬಂದಿರ್ತಕ್ಕಂಥದ್ದು. ಮತ್ತೆ UPA ಸರ್ಕಾರದಲ್ಲಿ ಮತ್ತೆ ಅದಕ್ಕಿಂತ ಮುಂಚೆ ನಮ್ಮಲ್ಲಿರ್ತಕ್ಕಂತಹ ಏನು ಪಾವರ್ಟಿ ರೇಟ್ ಏನಿರ್ತಿತ್ತು ಅದು ಯಾವತ್ತೂ 27%ಗಿಂತ ಮೇಲೆ ಇತ್ತು. ಇವತ್ತು ಇಟ್ ಹಸ್ ಕಮ್ ಡೌನ್ ಬಿಲೋ 5%. ಅದೇ ರೀತಿ 2014ರಲ್ಲಿ ನೋಡಿ, 2013ರಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತು, ಇಂಡಿಯಾ ಇಸ್ ಇನ್ ಫ್ರಜೈಲ್ 5 ಒಡೆದು ಹೋಗ್ತಿರ್ತಕ್ಕಂಥ ಎಕಾನಮಿಗಳು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ ದೇಶದ ಗ್ರೋತ್ಗೂ ನೀವು ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಬೇಕು ಅಂತೇಳಿ. ಫ್ರಾಜೈಲ್ 5 ಇದ್ದಿದ್ದು ಇವತ್ತು ಬಿಗ್ಗೆಸ್ಟ್ 4 ಆಗಿದ್ವಿ. ಬಿಗ್ಗೆಸ್ಟ್ 4. 2014ರಲ್ಲಿ ನಮ್ದು $2 ಟ್ರಿಲಿಯನ್ ಇತ್ತು, 10ನೇ ಪ್ಲೇಸಲ್ಲಿ ಇದ್ವಿ ಜಗತ್ತಲ್ಲಿ. ಇವತ್ತು 4.2 ಟ್ರಿಲಿಯನ್ ಆಗಿದೆ. ಜಪಾನನ್ನು ಹಿಂದಿಕ್ಕಿ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ. ಇನ್ನು 18 ತಿಂಗಳಲ್ಲಿ 2028 ಒಂದು ಪ್ರಾಜೆಕ್ಟ್ ಇರುತ್ತೆ. ಇನ್ನು 18 ತಿಂಗಳಲ್ಲಿ ಜರ್ಮನಿಯನ್ನು ನಾವು ಹಿಂದಿಟ್ಟು ನಾವು 3ನೇ ಸ್ಥಾನಕ್ಕೆ ಹೋಗ್ತೀವಿ. ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಡೆವಲಪ್ಮೆಂಟ್ಗಳು. ಅದೇನಂತ ಹೇಳಿದ್ರೆ, ಆತ್ಮನಿರ್ಭರ ಭಾರತ್ ಇರ್ಬೋದು, ಅಥವಾ ಡಿಮಾನಿಟೈಸೇಷನ್ ಇರ್ಬೋದು, GST ಇರ್ಬೋದು, ಅಥವಾ ಬಡವರಿಗೆ ಕೊಡ್ತಿರ್ತಕ್ಕಂತಹ ಏನು ಫ್ರೀ ಟಾಯ್ಲೆಟ್ಗಳಿರ್ಬೋದು, 4 ಕೋಟಿ ಮನೆಗಳನ್ನ ಕಟ್ಕೊಟ್ಟಿದ್ದಿರ್ಬೋದು, 80 ಕೋಟಿ ಜನಕ್ಕೆ ಇವತ್ತಿನೂ ಕೂಡ ಆಹಾರ ಧಾನ್ಯಗಳನ್ನ ಕೊಡ್ತಾ ಇರ್ಬೋದು. ಇವರಿಗೆ ಪ್ರಶ್ನೆ ಕೇಳ್ತೀರ, ನಾನು ಆಮೇಲೆ ಉತ್ತರ ಹೇಳ್ತೇನೆ. 80 ಕೋಟಿ ಜನಕ್ಕೆ ಇವತ್ತಿನೂ ಉಚಿತವಾಗಿ ದವಸ ಧಾನ್ಯಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಕೋವಿಡ್ ಅಂತ ಮಹಾಮಾರಿಯಲ್ಲಿ ದೇಶದ ಜನತೆಯನ್ನು ಸಾವಿನ ಇದರಿಂದ ಆಚೆ ಕಡೆಗೆ ತಗೊಂಡ್ಬಂದಿದ್ದಾಗಲಿ, ಜಗತ್ತಿಗೆ ಏನೋ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾಗಲಿ, ಇವೆಲ್ಲವನ್ನು ಕೂಡ ಇದ್ರ ಜೊತೆಗೆ ಹೇಳ್ತಿಲ್ಲ, ಇವನ್ ಡಿಫೆನ್ಸ್ ಒಳಗಡೆಗೆ ಅತಿ ದೊಡ್ಡ ಮಟ್ಟದಲ್ಲಿ ನಾವು ಗ್ರೋತ್ ಹಾಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಭಾರತದ ಎಲ್ಲ ಬ್ಯಾಂಕ್ಗಳನ್ನು, ಪಬ್ಲಿಕ್ ಸೆಕ್ಟರ್ ಎಲ್ಲ ಬ್ಯಾಂಕ್ಗಳನ್ನು ಇವತ್ತು ಲೋಯೆಸ್ಟ್ NPA ಇನ್ ದ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ. ಲೋಯೆಸ್ಟ್ NPA ಆಗಿರ್ತಕ್ಕಂಥದ್ದು ಎಲ್ಲ PSUಗಳು, ಎಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್, LIC ಆಗಿರಲಿ, ಬೆಮೆಲ್ ಆಗಿರಲಿ, BL ಆಗಿರಲಿ, ಎಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು ಹಿಸ್ಟಾರಿಕಲ್ ಪ್ರಾಫಿಟ್ ಪೊಸಿಷನ್ ಹೋಗಿರೋದು. ಶೇರ್ ಮಾರ್ಕೆಟ್ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಹೋಗ್ತಿರ್ತಕ್ಕಂಥದ್ದು. ಭಾರತದ ಎಕನಾಮಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಿರ್ತಕ್ಕಂಥದ್ದು. ಈವನ್ ಪರ್ ಕ್ಯಾಪಿಟಾ ಇನ್ಕಮ್ ಆಲ್ಸೋ, ನಿಮ್ಮ ಪ್ರಶ್ನೆ ಬರ್ಬೋದು ಮುಂದೆ, ಈವನ್ ಪರ್ ಕ್ಯಾಪಿಟಾ ಇನ್ಕಮ್ ಆಲ್ಸೋ 2013 ಡಬಲ್ ಆಗಿರ್ತಕ್ಕಂಥದ್ದು ಪರ್ ಕ್ಯಾಪಿಟಾ ಇನ್ಕಮ್. ಆದ್ದರಿಂದ ಇವತ್ತು ಜಗತ್ತಿನ ಎಲ್ಲ ಡೆವಲಪಿಂಗ್ ಗ್ರೋಯಿಂಗ್ ಮೇಜರ್ ಎಕನಾಮಿಗಳನ್ನ ಕಂಪೇರ್ ಮಾಡಿದ್ರೆ ಇಂಡಿಯಾ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಮೀಸ್. ಕಳೆದ 11 ವರ್ಷದೊಳಗಡೆಗೆ
ನಮ್ಮದು ಇವನ್ G20 ರಾಷ್ಟ್ರಗಳಲ್ಲೇ G20 ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡ ಮೇಜರ್ ಎಕಾನಮಿಯಾಗಿ ಬೆಳೀತಾ ಇದೆ. ಇವತ್ತು ಇನ್ಫ್ಲೇಷನ್ ರೇಟು ಹಿಸ್ಟಾರಿಕಲಿ ಲೋ ಆಗಿದೆ, 3.5% ಬಂದಿದೆ. ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಹಿಸ್ಟಾರಿಕಲ್ ಲೋ 3.2%, ಹಿಸ್ಟಾರಿಕಲ್ ಲೋ 3.2% ಬಂದಿರ್ತಕ್ಕಂಥದ್ದು. ಆತ್ಮನಿರ್ಭರ ಭಾರತವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದೆ. ಅದೇ ರೀತಿ PM ಮುದ್ರಾ ಸ್ಕೀಮು 54 ಕೋಟಿ ಲೋನ್ಗಳು ರಿಲೀಸ್ ಆಗಿದೆ. ಯಾರಿಗೆ? SC ST OBCಗಳು, ಅತ್ಯಂತ ಸಣ್ಣ ರೈತರು, ಬೀದಿ ಬದಿಯ ಸಣ್ಣ ವ್ಯಾಪಾರಸ್ಥರು, ಅತ್ಯಂತ ಬೀದಿ ಬದಿಯ ವ್ಯಾಪಾರಸ್ಥರು, ಅದಕ್ಕೆ PM ಮುದ್ರಾ ಸ್ಕೀಮು ಹೆಲ್ಪ್ ಮಾಡಿದೆ. ಈ ರೀತಿ ಒಳಗಡೆ ಭಾರತ ಸರ್ವಾಂಗೀಣ ಪ್ರಗತಿ, ಒಂದ್ ಕಡೆ ಆಗಲ್ಲ, ಸರ್ವಾಂಗೀಣ ಪ್ರಗತಿ ಆಗಿದೆ. ಹಾಗಾಗಿ ಇಟ್ಸ್ ಎ ವೆರಿ ಅಮೇಜಿಂಗ್ ಡೆವಲಪ್ಮೆಂಟ್. ಈ 11 ವರ್ಷಗಳು ನೀವೊಂದು ಏಕಮುಖವಾಗಿ ಒಂದು ಕಡೆ ಹೇಳ್ತಾ ಇದ್ದೀರಿ. ಇದರದ್ದು ಆಚೆಗೂ ಒಂದಷ್ಟು ಪ್ರಶ್ನೆಗಳು ಉಳ್ಕೊಳ್ತವೆ ಚಂದ್ರಶೇಖರ್ ಅವರೇ. ಯೂಶುವಲ್ ಆಗಿ ಇನ್ ಜನರಲ್ ಒಂದು ಕ್ರೈಟೀರಿಯಾವನ್ನು ಭಾರತದ ರೂಪಿ ಅಥವಾ ಡಾಲರ್ ವಿಚಾರಕ್ಕೆ ನಾವು ತೆಗೆದುಕೊಂಡು ಬಂದು ನಿಂತ್ಕೊಂಡಾಗ ಒಂದು ಕ್ರೈಟೀರಿಯಾ, ಒಂದು ಅಳತೆಗೋಲು, ಅದು ಅತಿ ದೊಡ್ಡ ಅಳತೆಗೋಲು. ಇದೆಲ್ಲ ನೀವು ಹೇಳಿದಂಥ ಎಲ್ಲದರ ಆಚೆಗೆ ಅಳತೆಗೋಲು ಏನು ಅಂತ ಹೇಳಿದ್ರೆ ಡಾಲರ್ ಎದುರುಗಡೆ ರೂಪಾಯಿ ಬಲಗೊಳ್ತಾ ಬಿದ್ದು ಹೋಯ್ತಾ ಅಂತ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ನೀವು ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ತೇಲಿಸಿದ್ರಿ. ನಾನು ಸ್ವಲ್ಪ ಸ್ಪೆಸಿಫಿಕ್ಕಾಗಿ ಅದ್ರ ಬಗ್ಗೆ ಬರ್ತೀನಿ. ನಾನು ಎಲ್ಲರೂ ಹೇಳೋದೇನು ಅಂದರೆ ನಾವು 4ನೇ ಸ್ಥಾನಕ್ಕೆ ಬಂದ್ವಿ, ಖುಷಿ, ತುಂಬ ಖುಷಿ ಪಡೋಣ, ತಕರಾರೇ ಇಲ್ಲ ಅದ್ರ ಬಗ್ಗೆ. ಆದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನೋ ಒಂದು ವಿಚಾರ ಬಂದಾಗ, ತಲಾ ಆದಾಯ ಅಂತ ಬಂದಾಗ, ದೇಶ ಅಂದರೆ ಜನಗಳ ಆದಾಯ, ಜನಗಳ ತಲಾ ಆದಾಯ ಜಾಸ್ತಿ ಆದಾಗ ಅದರ ಲಾಭ ಒಬ್ಬ ಪ್ರಜೆಗಾಗುತ್ತೆ, ದೇಶದ ಪ್ರಜೆಗಾಗುತ್ತೆ. ಪ್ರಜೆ ದಷ್ಟಪುಷ್ಟವಾಗ್ತಾನೆ, ಗಟ್ಟಿ ಆಗ್ತಾನೆ ಅವನು. ಇದೊಂದು ವಿಚಾರ ಇದ್ದಾಗ 144ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. 144. ಚೈನಾ ಮತ್ತು ಇಂಡಿಯಾ ಒಂದು ಕಾಲಕ್ಕೆ ಹೆಚ್ಚು ಕಡಿಮೆ ಈಕ್ವಲ್ ಆಗಿದ್ದವರೆ ಪರ್ ಕ್ಯಾಪಿಟಲ್ ಇನ್ಕಮ್ ವಿಚಾರದಲ್ಲಿ. ಬರೀ ಒಂದು 7-8 ವರ್ಷಗಳ ಹಿಂದಿನ ಮಾತು ನಾನು ಮಾತಾಡ್ತಿರೋದು. ಇವತ್ತಿಗೆ ಚೈನಾ ಈ 70ಸಲ್ಲಿ ಇದ್ದಾರೆ, ಅವರು 75, 76 ಈ ಸ್ಥಾನದಲ್ಲಿ ಚೈನಾ ಇದ್ದಾರೆ. ನಾವು 144th ಪೊಸಿಷನಲ್ಲಿದ್ದೀವಿ. 151ಇಂದ ಈಗ ಒಂದು 5 ಸ್ಥಾನ ನಾವು ಕೆಳಗಡೆ ಬಂದಿರಬಹುದು. ಇಟ್ಕೊಳ್ಳೋಣ, ಒಂದು 2-3 ಸ್ಥಾನ ಆ ಕಡೆ ಈ ಕಡೆ ಇರಲಿ ಚಂದ್ರಶೇಖರ್ ಅವರೇ, ಬೇಕಾದ್ರೆ ಸರ್ಚ್ ಮಾಡಿ, ಬೇಕಾದ್ರೆ ನಿಮ್ಗೆ ಹೇಳಬಲ್ಲೆ. ನನ್ನ ಪಾಯಿಂಟ್ ಏನು ಇಲ್ಲಿ ಅಂತ ಹೇಳಿದ್ರೆ, ಈ ನಾವು 4ನೇ ಸ್ಥಾನಕ್ಕೆ ಬಂದ್ವಿ ಅಂದಾಗ ಆ ಥರ ಎಲ್ಲ ಲಾಭ ಜನಗಳಿಗೆ ಸಿಗಬೇಕು. ಭಾರತೀಯನೊಬ್ಬನ ಸೇವಿಂಗ್ಸ್ ಇದೆಯಲ್ಲ, 5 ದಶಕದ ಲೋಗೆ ಹೋಗಿದೆ. ಒಬ್ಬ ಭಾರತೀಯನೊಬ್ಬನ ಉಳಿತಾಯ 5 ದಶಕ, 50 ವರ್ಷಗಳ ಹಿಂದಕ್ಕೆ ಹೋಗಿದೆ ಅಂತ ಬಂದಾಗ, ನಾನು ಈ ಡಾಲರ್ನ, ಈ ಪರ್ ಕ್ಯಾಪಿಟಲ್ ಇನ್ಕಮ್ನ, ಈ ಅವನ ಉಳಿತಾಯ 5 ದಶಕದ ಲೋಗ್ ಹೋಗಿರೋದನ್ನು ಯಾವ ರೀತಿಯಲ್ಲಿ ನಾನು ಅಳಿಬೇಕಿದೆ ಈಗ ಅದನ್ನು ನಾನು ಯಾರು ಕೇಳಬೇಕು ಅಂತ ನನ್ನ ಸಿಂಪಲ್ ಪಾಯಿಂಟ್ ಇದು. ನೀವು ಚೆಕ್ ಮಾಡಿದ್ರು ಹಾಗೆ ಇರಬೇಕು ಈ ಪಾಯಿಂಟ್ಸ್. ನೀವು ಈಗಲೇ ಬೇಕಾದ್ರೆ ಚೆಕ್ ಮಾಡಿ ಮೊಬೈಲ್ ಫೋನ್ ಯೂಸ್ ಮಾಡ್ಕೋಬೋದು. 100% ಅವಶ್ಯಕತೆ ಇಲ್ಲ. ನಾನು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ ಬರ್ತೀನಿ. ಹಾಗಾಗಿ ನಾನು ಯಾವುದನ್ನು ಫಡ್ಜ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡ್ತಕ್ಕಂಥ ದೃಷ್ಟಿಕೋನಗಳು ಸರಿಯಾಗಿದ್ದಾಗ ನಾನು ಫಡ್ಜ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ, ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತಾಡಿದ್ವಿ. ಪರ್ ಕ್ಯಾಪಿಟಲ್ ಇನ್ಕಮ್ಮು ಕಳೆದ 1 ದಶಕದೊಳಗಡೆ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋತ್ 7.2%. ಇನ್ಕಮ್ ಗ್ರೋತ್ 7.2%. US 2.1%, ಜಪಾನ್ ಕೂಡ 0.5%. ಜಗತ್ತಿನಲ್ಲಿ ಯಾರನ್ನು ಪರ್ ಕ್ಯಾಪಿಟಲ್ ಗ್ರೋತ್, ನಾನು ಟಾಕಿಂಗ್ ಅಬೌಟ್ GDP ಗ್ರೋತ್, ಪರ್ ಕ್ಯಾಪಿಟಲ್ ಗ್ರೋತ್ ಆಗಿರ್ತಕ್ಕಂಥದ್ದು ಈ ಮಟ್ಟದಲ್ಲಿ ಡೆವಲಪ್ ಆಗಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ನೀವು ಯಾವತ್ತೂ ಅಷ್ಟೇ ಇವತ್ತು ಯಾವ ಪೊಸಿಷನ್ ಇದ್ದೀವಿ ಅನ್ನೋದಕ್ಕೆ ಹಿಂದೆ ಯಾವ ಪೊಸಿಷನ್ ಇದ್ದೀವಿ ಅಂತ ನಾವು ಕಂಪೇರ್ ಮಾಡ್ಕೊಳ್ಬೇಕಾಗುತ್ತದೆ. ನಾವು ಯಾವ ಪೊಸಿಷನ್ ಇದ್ವಿ 2013ರಲ್ಲಿ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿತ್ತು? $1,380. ಇವತ್ತು $2,880. ಆಲ್ಮೋಸ್ಟ್ ಡಬಲ್. ಇಂಡಿಯನ್ ರುಪೀಸ್ಗೆ ಯಾವತ್ತು ಹೋಲಿಸ್ಕೊಂಡ್ರೆ $80,167 ಇತ್ತು. ಇವತ್ತು $1,41,000 ನಮ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ. ಆಲ್ಮೋಸ್ಟ್ ಡಬಲ್ ಆಗೋಗಿದೆ. ಮತ್ತೆ ನೋಡಿ, ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಈ GDP-ನಲ್ಲಿ ದೊಡ್ಡ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ಪ್ಯಾರಾಮೀಟರ್ ಅಂತ ಹೇಳಿದ್ರೆ PPP, ಪೀಪಲ್ ಪರ್ಚೇಸಿಂಗ್ ಪ್ಯಾರಿಟಿ. ಪೀಪಲ್ ಪರ್ಚೇಸಿಂಗ್ ಪ್ಯಾರಿಟಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಏನು ಜೀವನ ಮಟ್ಟದೊಳಗಡೆಗೆ ನೀವು ಅಮೆರಿಕಾದಲ್ಲಿ ಜೀವನ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕು, ಭಾರತದಲ್ಲಿ ಜೀವನ ಮಾಡೋದಕ್ಕೆ ಇಷ್ಟ ಅಮೌಂಟ್, ಇದರ ಮೇಲೆ PPP ಮಾಡೋದು. ಈ PPP ಡೆವಲಪ್ಮೆಂಟ್ ಈವನ್ ಚೈನಾ ಕಂಪೇರ್ ಮಾಡ್ಕೊಂಡ್ರೆ, ಇದಕ್ಕೆ ಅಮೆರಿಕ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರೋದ್ರಿಂದನೇ. ಅಂದ್ರೆ ನಮಗೆ ಬರ್ತಿರ್ತಕ್ಕಂಥ ಇನ್ಕಮ್ ಅಲ್ಲಿ ನಾವು ಮಾಡ್ತಿರ್ತಕ್ಕಂಥ ಜೀವನ ಶೈಲಿಗೆ, ವೆಚ್ಚಕ್ಕೆ ಎರಡು ಹೋಲಿಸ್ಕೊಂಡ್ರೆ ನಾವು ತುಂಬಾ ಸುಧಾರಿತ ಮಟ್ಟದಲ್ಲಿದ್ದೀವಿ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 11 ವರ್ಷದಿಂದನೂ 32% ನಮ್ದು ಜೀವನ ಸುಧಾರಿತ ಮಟ್ಟ. ದಟ್ಸ್ ಫಾರ್ ಅಬೌಟ್ ಚೈನಾ ಅಂಡ್ ಫಾರ್ ಅಬೌಟ್ US. ಜಗತ್ತಿನ 3ನೇ. ಹಾಗಾಗಿ ಎಲ್ಲಾ ವಿಚಾರದಲ್ಲೂ ಕೂಡ ನಾವು ತುಂಬಾ ಸಫಿಶಿಯೆಂಟ್ ಆಗಿದ್ದೇವೆ. ನಿಮಗೆ ಡೀಟೇಲ್ ಬೇಕಾದ್ರೆ ನಾನು ಕೊಡ್ತೇನೆ, ಸಮಯ ಕೊಟ್ಟರೆ. ನಟರಾಜ್ ಗೌಡ್ರು ಇದೀಗ ಜಾಯ್ನ್ ಆಗಿದ್ದಾರೆ ನಮ್ಮನ್ನ, ಕಾಂಗ್ರೆಸ್ನ ವಕ್ತಾರ. ನಟರಾಜ್ ಗೌಡ್ರೆ, ಈಗ ನಾವು ಜಪಾನ್ನ ಮೀರಿ 4ನೇ ಸ್ಥಾನಕ್ಕೆ ಬಂದ್ವಿ ಅಂದಾಗ ಭಾರತೀಯನಾಗ ನಂಗೆ ಬಹಳ ಖುಷಿನೇ. ಬಟ್ ಒಂದು ದೇಶವನ್ನು ನೋಡಬೇಕಾಗಿರ್ತಕ್ಕಂಥದ್ದು, ಯಾವುದೇ ಕಾಲಘಟ್ಟದಲ್ಲಾದರೂ ಕೂಡ ಜನಗಳ ಜೀವನ ಮಟ್ಟದ ಉತ್ಕೃಷ್ಟತೆ ಮೇಲೆ, ಗುಣಮಟ್ಟದ ಮೇಲೆ ಅದನ್ನು ಅಳಿಬೇಕಾಗತ್ತೆ. ನಿಜ. ಈಗ 90% ಜನಗಳ ಸ್ವತ್ತು 5% ಜನಗಳ ಬಳಿಯೋ 6% ಜನಗಳ ಬಳಿಯೋ ಉಳ್ಕೊಂಡು, ಆ 6% ಜನಗಳ ಬಳಿ ಇರತಕ್ಕಂಥ
ಆದಾಯವನ್ನು, ಆ ಹಣವನ್ನು ನಾನು ಉಳಿದ 90% ಜನಗಳಿಗೂ ಡಿವೈಡ್ ಮಾಡಿಬಿಟ್ಟು ಲೆಕ್ಕದಲ್ಲಿ ತೋರಿಸಿದಾಗ ಬಿಡ್ರಿ ಅದ್ಭುತವಾಗಿದೆ ಅಂತೆ. ನನ್ನ ಪಾಯಿಂಟ್ ಇರೋದಿಲ್ಲಿ, ಅದನ್ನು ಕೇಳಿದೆ, ನಾನು ಸ್ಪೆಸಿಫಿಕ್ ಕೇಳಿದೆ. ನಮಗೆ GDP ಚೆನ್ನಾಗಾಯಿತು, ಫೈನ್, ಖುಷಿ ಪಡೋಣ. ಜಪಾನ್ ಹಿಂದಿಕ್ಕಿದ್ವಿ, ಖುಷಿ ಪಡೋಣ. ಇನ್ನು 18 ತಿಂಗಳ ಜರ್ಮನಿನೂ ಹಿಂದಿಕ್ತೀವಿ ಅಂತ ಹೇಳ್ತಾರೆ, ಖುಷಿ ಪಡೋಣ. ಆದರೆ ಈ ಸಂಪತ್ತು ಕೆಲವ್ರ ಬಳಿ ಕ್ರೋಢೀಕರಣ ಆಗಿಬಿಟ್ಟಾಗ ಅದರ ವಿಭಜನೆ, ಅದರ ವಿಘಟನೆ ಆಗಬೇಕಲ್ಲ, ಹಂಚಿಕೆ ಆಗಬೇಕಲ್ಲ, ಇದೇಕಾಗ್ತಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಈಗ ಜಪಾನ್ ಬೀಟ್ ಮಾಡಿ ಖುಷಿ ಪಟ್ವಿ. ಬಟ್ ನಾವು ಜಪಾನ್ಗೂ ನಮ್ಮ ಭಾರತೀಯನೊಬ್ಬನ ತಲಾದಕ್ಕೂ ಲೆಕ್ಕ ಹಾಕೊಂಡಾಗ ಅಜಗಜಾಂತರ ವ್ಯತ್ಯಾಸ. ನೋಡಿ, ಜಪಾನಲ್ಲಿ ಒಬ್ಬ ಮನುಷ್ಯನ ತಲಾ ಆದಾಯ 27 ಲಕ್ಷ ರೂಪಾಯಿ ಇದೆ, ಇಂಡಿಯನ್ ಕರೆನ್ಸಿ ನಾನು ಹೇಳ್ತಾ ಇದ್ದೀನಿ. ವೇರಾಸ್ ಇಂಡಿಯಾದಲ್ಲಿ 2.12 ಲಕ್ಷ ರೂಪಾಯಿ ಇದೆ ಒಬ್ಬ ಮನುಷ್ಯನ ತಲಾ ಆದಾಯ. ಇಲ್ಲಿ ಇನ್ನೊಂದು ಲೆಕ್ಕಾಚಾರದಲ್ಲಿ ಒಂದು ತೇಲಿಸುವಂಥ ಒಂದು ಅಂಶ ಇರುತ್ತೆ ಯಾವಾಗಲೂ ಎಕನಾಮಿಕ್ಸಲ್ಲಿ ಅಂತ ಬಂದಾಗ. ಏನಾಗುತ್ತೆ, ನಟರಾಜ್ ಗೌಡ ಒಂದು ಫೇಮಸ್ ಸೇಯಿಂಗ್ ಇದೆ, ನಿನ್ನ ತಂದೆಯ ಕಡೆಯ ಸ್ಯಾಲ್ರಿ, ಅವ್ರು ಲಾಸ್ಟ್ ಡ್ರಾ ಮಾಡ್ತಾರಲ್ಲ ಸ್ಯಾಲ್ರಿ, ಅದು ನಿನ್ನ ಮೊದಲನೇ ಸ್ಯಾಲ್ರಿ ಅಂತ. ಅಪ್ಪ 1500 ರೂಪಾಯಿಗೋ 2000 ರೂಪಾಯಿಗೋ ಅಥವಾ 5000 ರೂಪಾಯಿಗೋ ಅವರ ಕಡೆ ವೇತನ ತಗೊಂಡು ರಿಟೈರ್ಡ್ ಆಗಿದ್ದೀನಿ ಮಗನೇ ಅಂತಾರೆ. ಮಗ ಏನು ಮಾಡಿಬಿಡ್ತಾನೆ, ಫಸ್ಟ್ ಸ್ಯಾಲ್ರಿ 5000 ತೊಗೊಂಬಿಟ್ಟು ಅಮ್ಮನ ಹತ್ರ ಕೊಚ್ಕೋತಾ ಇರ್ತಾನೆ. 5000 ತೊಗೊಬಿಟ್ಟೆ ಅಮ್ಮ ನಾನು, ನಿಮ್ಮ ಯಜಮಾನರು ನೋಡಿದ್ರಾ, ಫೈನಲ್ ಸ್ಯಾಲರಿನ 5 ಅಂತಾರೆ. ಅಲ್ಲಿಗೆ ನಾನು ಲೆಕ್ಕ ಹಾಕಬೇಕಾಗಿರೋದು ಇನ್ಫ್ಲೇಷನ್ ಏನಿತ್ತು, ಡಾಲರ್ ಎದುರುಗಡೆ ರೂಪಾಯಿ ಏನಿತ್ತು, ಅಪ್ಪ ಸಂಪಾದನೆ ಮಾಡಿದ 5000 ರೂಪಾಯಿ ಏನೇನು ಬರ್ತಾ ಇತ್ತು, ಅದು ಬಿಟ್ಬಿಟ್ಟು ಮಗ 2ನೇ ತಿಂಗಳಿಗೆ ಅಕಸ್ಮಾತ್ ಇನ್ಕ್ರಿಮೆಂಟ್ ಆಗಿಬಿಡ್ತು ಅವನಿಗೆ, 6 ತಿಂಗಳಲ್ಲಿ 10,000 ಆಗಿಬಿಟ್ರೆ 10,000, ಅಪ್ಪನ ಕಾಲದಲ್ಲಿ 5,000 ಆಯಿತು, ನಾನು ಡಬಲ್ ಮಾಡಿಬಿಟ್ಟೆ ಅಂತ. ಆ ಲೆಕ್ಕ ನಾನು ಮ್ಯಾಚ್ ಮಾಡೋಕ್ಕಾಗುತ್ತೆ ಅಂತ ನನ್ನ ಪಾಯಿಂಟ್. ಮ್ಯಾಚ್ ಮಾಡೋಕ್ಕಾಗಲ್ಲ. ಈಗ 1 ಎಕರೆ ಜಮೀನು ನಮ್ಮ ತಾತಂದು 5,000 ರೂಪಾಯಿ ಇತ್ತು 1980ರಲ್ಲಿ. ನಮ್ಮ ಅಪ್ಪನಿಗೆ ಬಂತು 2001ನೇ ಇಸ್ವಿಗೆ, ಅದು 12 ಲಕ್ಷ ರೂಪಾಯಿ ಆಗಿತ್ತು. ಈಗ ನನ್ನ ಹೆಸರು ಬಂದಿದೆ 1 ಕೋಟಿ ರೂಪಾಯಿ ಆಗಿದೆ, ಕೋಟ್ಯಾಧಿಪತಿ. ನಾನು ಕೋಟ್ಯಾಧಿಪತಿ ಆಗಿಬಿಟ್ಟಿದ್ದೀನಿ. ಈ ಸರ್ಕಾರವನ್ನು ನಾನು ಕೋಟಿ, ಹಂಗಲ್ಲ ಇದು. ಇದು ಜನಗಳ, ಈ ದೇಶದಲ್ಲಿರ್ತಕ್ಕಂಥ ಆಸ್ತಿ ಮೌಲ್ಯ, GDP ಗ್ರೋತ್, ಜನಗಳ ಅವೆಲ್ಲ ಇದೆಯಲ್ಲ, ಅದು ಮೌಲ್ಯ ವೃದ್ಧಿ ಆಗಿಲ್ಲ ಅಂತ ಹೇಳ್ತಿಲ್ಲ, ಆಗಿದೆ. ಅದು ಒಂದ್ ಕಡೆ ಕ್ರೋಢೀಕರಣ ಆಗ್ಬಿಟ್ಟಿದೆ, ಅದು ಆಗಿದೆ. ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಓಕೆ, ನಿಮ್ಮ ಕೊಡುಗೆ ಏನು? ಮರ ಹೆಮ್ಮರ ಆಗಿದೆ, ಫಲ ಕೊಡ್ತಾ ಇದೆ, ನಿಂದ ಕೊಡುಗೆ ಏನು? ಮರ ಯಾರೋ ಸಸಿ ನೆಟ್ಟಿದ್ರು, ಮರ ಆಗಿದೆ, ನೀನ್ ನೆಟ್ಟ ಸಸಿಗಳಲ್ಲಿ ನೀನು ಬಿಟ್ಟ ನೀರು ಗೊಬ್ಬರ ಹಾಕ್ಬೇಕಲ್ಲ ಗೌಡ್ರೆ, ನಾನಿಲ್ಲ ಅಂತ ನೀರು ಗೊಬ್ಬರ ಹಾಕೇ ಇಲ್ದಿರ ವ್ಯವಸ್ಥೆ ಆಗುತ್ತೆ. ನೀನು ಇನ್ನೊಂದು ಗೊತ್ತಾ, ಇನ್ನೊಂದು ಮರವನ್ನು ನೆಡಬೇಕಾಗ್ತದೆ. ಓಕೆ, ಇಡೀ ದೇಶದಲ್ಲಿ ಓಕೆ, ಒಂದು ಸ್ವಾಯತ್ತ ಸಂಸ್ಥೆಗಳಂತ ಯಾವ್ದಾದ್ರು ಒಂದು ಸಾರ್ವಜನಿಕ ಕಂಪನಿಗಳಿದಾವಲ್ಲ, ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿದಾವಲ್ಲ, ಯಾವ್ದಾದ್ರು ನೀವು ಬಂದ ಮೇಲೆ ದೇಶದಲ್ಲಿ ಶುರುವಾಗಿದೆಯಾ? ಯಾವ್ದಾದ್ರು ಜಾಬ್ ಕ್ರಿಯೇಷನ್ ಆಗಿದೆ, ಜಾಬ್ ಕ್ರಿಯೇಷನ್ ಆಗಿದೆ. ಯಾವುದು ಅನ್ಆರ್ಗನೈಸ್ಡ್ ಇತ್ತು ಅದನ್ನ ಆರ್ಗನೈಸ್ಡ್ ಮಾಡಿದ್ದೀವಿ. ಅವರು ಮಾರ್ಗನ್ ಸ್ಟ್ಯಾನ್ಲಿ ಏನು ಹೇಳ್ತು, IMF ಏನು ಹೇಳ್ತು, ವರ್ಲ್ಡ್ ಬ್ಯಾಂಕ್ ಏನು ಹೇಳ್ತು, ಕೇಳಿ ನೀವು. ನಾನು ಹೇಳ್ತಿರಲ್ಲ, ನಮ್ಮ ಅಪ್ಪನ ಆಸ್ತಿಗೂ ನನ್ನ ಆಸ್ತಿಗೂ 1 ಕೋಟಿ ಅಧಿಪತಿ ನಾನು ಆಗಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ದೇಶದ ಆಸ್ತಿ ಹೆಚ್ಚಿಗೆ ಆಗಿದೆ, GDP ಹೆಚ್ಚಿಗೆ ಆಗಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಿಗೆ ಆಗಿದೆ, ಲೋನು ಕೂಡ ಹೆಚ್ಚಿಗೆ ಆಗಿದೆ. ಆದ್ರೆ ಜನಗಳ ಜೀವನದ ಗುಣಮಟ್ಟ ಇದೆಯಲ್ಲ, ಅದು ಎಷ್ಟು ಹೆಚ್ಚಿಗೆ ಆಗಿದೆ, ಜನಗಳು ಎಷ್ಟು ಖುಷಿಯಾಗಿದೆ, ಸಂತುಷ್ಟರಾಗಿದ್ದಾರೆ. ಈ ಸಂಪತ್ತಿನ ಹಂಚಿಕೆಯಲ್ಲಿ ನೀವು ಹೇಳ್ದಂಗೆ 6% ಕೋಟಿ ಜನ ಬಡತನದಿಂದ ಆಚೆ ತಂದ್ವಿ ನಾವು ಅಂತ. ಅದು ನೋಡಿ, ಹೇಳಿಕೆ ಅಷ್ಟೇ ಅದು. ಈಗ ಯಾರೋ ಸೈಕಲ್ ತಗೊಂತ ಇದ್ದೋ ನಮ್ಮ ತಾತ, ನಮ್ಮ ಅಪ್ಪ ಬೈಕ್ ತಗೊಂಡು ನಾನು ಕಾರ್ ತಗೊಂತೀನಿ, ಇದು ನ್ಯಾಚುರಲ್ಲು. ಹಂಗಂತೇಳಿ ನೀನು ಶ್ರೀಮಂತ ಆಗೋದಂತಲ್ಲ. ಈ ಸಂಪತ್ತಿನ ಅಂತರ ಆಗ್ತಾ ಇದೆಯಲ್ಲ, ಅಸಮಾನ ಹಂಚಿಕೆ ಆಗ್ತಾ ಇದೆಯಲ್ಲ, ಅದು ಬಹಳ ದೊಡ್ಡದಾಗ್ತಾ ಇದೆ. ಅದು ಬಹಳ ದೊಡ್ಡದಾಗ್ತದೆ. ಎಂತಹ ಕೋವಿಡ್ ಟೈಮಲ್ಲೂ ಕೂಡ ಇಡೀ ದೇಶದಲ್ಲಿ ಕಷ್ಟ ಇದ್ರು ಕೂಡ 1-2-3 ಜನ ಕಂಪನಿಗಳು ಮಾತ್ರ, 2-3 ಜನ ಉದ್ಯಮಿದಾರರು ಮಾತ್ರ ತಮ್ಮ ಆದಾಯವನ್ನ 500% ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದು ನಾವು ಕಣ್ಣಾರ ನೋಡಿದ್ದೀವಿ. ನಾವು ಅದನ್ನ ಯಾರು ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ಆದ್ರೆ ಬಡವರು ಆ ಸಮಯದ ನರಳಿದ್ರಲ್ಲ, ಆಹಾರಕ್ಕೆ ನರಳಿದ್ರು, ಔಷಧಿಗೆ ನರಳಿದ್ರು, ಮನೆಗೆ ಆಸ್ಪತ್ರೆಗೋಸ್ಕರ ನರಳಿದ್ರು. ಆ ಸಮಯದಲ್ಲಿ ನಾವು ಸಂಪೂರ್ಣ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಯಾರು ಎದೆ ತಟ್ಕೊಂಡು ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ಆಮೇಲೆ ಉದ್ಯೋಗ ಸೃಷ್ಟಿ ಇದೆಯಲ್ಲ, ನೀವು ನೋಡಿ, ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ, 90% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಿಂತು ಹೋಗಿದೆ, ಕಡಿಮೆ ಆಗಿದೆ ಅಂತ. 90% ಕಡಿಮೆ ಅಲ್ಲ, 90%. ಅದು ಕರ್ನಾಟಕಕ್ಕೆ ಬರ್ತಾ ಇದೆ, ವಿ ವೆಲ್ಕಮ್. ಗುಜರಾತ್ಗೆ ಹೋಗ್ತಾ ಇದೆ, ವಿ ವೆಲ್ಕಮ್. ಅದಿಲ್ಲ ಅಂತಿಲ್ಲ. ಇಡೀ ದೇಶಕ್ಕೆ ಆ ಥರ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಹೊಸ ಕಂಪನಿಗಳು ಶುರುವಾಗ್ತಾ ಇಲ್ಲ, ಜಾಬ್ ಕ್ರಿಯೇಷನ್ ಆಗ್ತಾ ಇಲ್ಲ. ನಾನು IIT ಬಾಂಬೆ 2023 ಡಿಸೆಂಬರಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನಂದ್ರೆ 35% IIT IIM ಅವರೇ ಜಾಬ್ ಸಿಗ್ತಾ ಇಲ್ಲ. 35% ಪೀಪಲ್ ಇಂಥ ಗ್ರಾಜುಯೇಷನ್ ಮಾಡಿದಂಥವ್ರಿಗೆ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಂಥ ಸ್ಥಿತಿನಲ್ಲಿ ಇವತ್ತು ದೇಶ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಂದ್ರಶೇಖರ್ ಅವರು, ಈಗ ಅತಿ ಮುಖ್ಯವಾಗಿ ಜನ, ಒಬ್ಬ ಮನುಷ್ಯ, ಒಬ್ಬ ಸಾಧಾರಣ ಮನುಷ್ಯ, ಅವನ ಪರ್ಸೆಪ್ಷನಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ನೋಡಲೇಬೇಕಾಗತ್ತೆ. ನಾವು ದೇಶದ ಪರ್ಸೆಪ್ಷನ್ ಕೂಡ ನೋಡಲೇಬೇಕಾಗತ್ತೆ. ಈ ನಟರಾಜ್ ಗೌಡ್ರು ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡುತ್ತೆ. ನಿಮ್ಮ
ಪಾಯಿಂಟ್ಸ್ ಏನದಕ್ಕೆ ಅಂತ. ಇಲ್ಲ, ನಿಮ್ಮ ಕೇಳಿದ ಮೊದಲನೇ ನಿಮ್ಮ ಪ್ರಶ್ನೆ ಒಳಗಡೆಗೆ ಪ್ರಮುಖವಾಗಿ ಬಂದಿದ್ದು ಎಕನಾಮಿಕ್ ಡಿಸ್ಪ್ಯಾರಿಟಿ. ಹೌದು, ಇವತ್ತು ಅದಾയത് ಅಸಮಾನ ಹಂಚಿಕೆ ಅಂತೇಳಿ ಎಕನಾಮಿಕ್ ಡಿಸ್ಪ್ಯಾರಿಟಿ ಬಗ್ಗೆ ನಾನು ಆಗಲೇ ಹೇಳಿದೆ. ಅದಕ್ಕೆ ಯಾಕಂದ್ರೆ ಎಕನಾಮಿಕ್ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ನಾವು ಯಾವತ್ತೂ ಡಾಟಾಗಳನ್ನ ಇಟ್ಕೊಂಡು ವರ್ಲ್ಡ್ ಬ್ಯಾಂಕ್ದು ಅಥವಾ IMF ಇಟ್ಕೊಂಡೇ ಮಾತಾಡಬೇಕು ಅಂತೇಳಿ. IMF ರಿಪೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು ಜೀನಿ ಕೋಎಫಿಷಿಯಂಟ್ ಅಂತ ಇರುತ್ತೆ, ವಿಚ್ ಮೆಜರ್ಸ್ ಇನ್ಕಮ್ ಇನ್ಇಕ್ವಾಲಿಟಿ ಇನ್ ಅ ಕಂಟ್ರಿ ಅಂತ. ಈ ಜೀನಿ ಕೋಎಫಿಷಿಯಂಟ್ ಭಾರತದ ನಂಬರು 32. 1987 ಅಲ್ಲಿ ಇತ್ತಲ್ಲ ಆ ನಂಬರ್ ಇವತ್ತಿರ್ತಕ್ಕಂಥದ್ದು. ಮಧ್ಯೆ 30 ವರ್ಷ ಜಾಸ್ತಿ ಆಗೋಗಿತ್ತು, ಇವತ್ತು ಮತ್ತೆ 32 ಪ್ಲೇಸಿಗೆ ಬಂದ್ಬಿಟ್ಟಿದೆ. 32 ಇದು ಅವರ್ ಮಾರ್ಕ್ಸು. ಈ 32 ಇದೆಯಲ್ಲ, ಇದು ಚೈನಾದ ಎಕನಾಮಿಕ್ ಡಿಸ್ಪ್ಯಾರಿಟಿಗಿಂತ ಕಡಿಮೆ ಇದೆ. ಯಾವ ದೇಶ ತಾನು ಕಮ್ಯುನಿಸ್ಟ್ ದೇಶ ಅಂತ ಹೇಳ್ಕೊಳ್ಳುತ್ತೆ, ಕಮ್ಯುನಿಸ್ಟ್ ದೇಶದ ಅರ್ಥ ಏನು? ಅಲ್ಲಿ ಎಕನಾಮಿಕ್ ಡಿಸ್ಪ್ಯಾರಿಟಿನೇ ಇಲ್ಲ, ಶ್ರೀಮಂತ ಬಡವನದು ಇಲ್ವೇ ಇಲ್ಲ, ಎಲ್ಲರಿಗೂ ಬರ್ತಕ್ಕಂಥ ಹಣವನ್ನು ಎಲ್ಲರಿಗೂ ಈಕ್ವಲ್ ಆಗಿ ಹಂಚ್ತೀವಿ ಅಂತ ಹೇಳ್ತಕ್ಕಂಥ ಕಂಟ್ರಿ ಇದೆಯಲ್ಲ, ಅದಕ್ಕಿಂತ ಕಡಿಮೆ ಇದೆ ನಮ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಕನಾಮಿಕ್ ಡಿಸ್ಪ್ಯಾರಿಟಿ 30 years ಲೋ ಈ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. 30 ವರ್ಷದ ಕೆಳಗಡೆಗೆ ಯು ಜಸ್ಟ್ ಮಾರ್ಕ್ ಡೌನ್ ದಿಸ್ ಇಸ್ 32 ವರ್ಲ್ಡ್ ಬ್ಯಾಂಕಿನ ರಿಪೋರ್ಟ್ ಬಂದಿರತಕ್ಕಂಥದ್ದು, ಈ ವರ್ಷ ಬಂದಿರತಕ್ಕಂಥದ್ದು. 87 ಲೆವೆಲ್ಗೆ, 87 ಅಲ್ಲಿ ಯಾವ ರೀತಿ ಇತ್ತು ಇವತ್ತು ಕೂಡ ರೇಟಿಂಗ್ ಒಳಗೆ 37 ಬಂದಿರತಕ್ಕಂಥದ್ದು. ಎರಡನೇದು, ಗೌಡ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಇವತ್ತು ಏನೋ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅಂತೇಳಿ. ಹಿಸ್ಟಾರಿಕಲ್, ಅವ್ರು ಬರಕ್ ಮುಂಚೆ ನಾನು ಹೇಳಿದೆ, ಹಿಸ್ಟಾರಿಕಲ್ 3.2%. ನಿಮಗೆ 10% ಕ್ರಾಸ್ ಆಗೋಗಿತ್ತು ಇದರಿದ್ದಾಗ, UPA ಸರ್ಕಾರದಾಗ ಆವರೇಜ್ ಆಗಿ. ನೀವು UPA 2ನಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ 8.7%. ಇವತ್ತು ಹಿಸ್ಟಾರಿಕಲ್ಲು 3.2%. ಈ ಗ್ರೋತ್ ಅಂತಕ್ಕಂಥದ್ದು ಅಷ್ಟೇ. ನಾನು ಆಗಲೇ ಹೇಳಿದೆ, ಫ್ರಾಜೈಲ್ 5 ಯಾವತ್ತು ಮುಳುಗೋಗ್ಬೇಕಾದಂತಹ ಪರಿಸ್ಥಿತಿ ಇದ್ದಂತಹ ದೇಶ ಇವತ್ತು ಕೇವಲ 11 ವರ್ಷದ ಕೆಳಗಡೆ ಇದ್ದಂಥದ್ದು ಇವತ್ತು ಜಗತ್ತಿನ ಅತಿ ದೊಡ್ಡ ಎಕನಾಮಿ ಆಗಿರ್ತಕ್ಕಂಥದ್ದು. ಕೇವಲ 1% ಆಗಿರೋದಿಲ್ಲ. GDPನ ತಗೋಬೇಕಾದ್ರೆ ಕೇವಲ 1 ವಿಷಯ ತಗೊಳ್ಳಲ್ಲ, PPP ತಗೊಂತಾರೆ, ಇನ್ಕಮ್ ತಗೊಂತಾರೆ, ಎಕ್ಸ್ಪೆಂಡಿಚರ್ ತಗೊಂತಾರೆ, ಬೇರೆ ಬೇರೆ ಗ್ರೋತ್ ಅದರಲ್ಲಿ ಅಗ್ರಿಕಲ್ಚರ್ ಏನ್ ಬರುತ್ತೆ, MSME ಇಂದ ಏನ್ ಬರುತ್ತೆ, ಎಲ್ಲವನ್ನೂ ತೆಗೆದುಕೊಂಡು GDPಯನ್ನು ಮಾಡ್ತಕ್ಕಂಥದ್ದು. GDPಯ ಗ್ರೋತ್ 7.2% ಕನ್ಸಿಸ್ಟೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ವತೋಮುಖ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ದೇಶದೊಳಗಡೆಗೆ. ಒಂದು ಉದಾಹರಣೆ ಕೊಡ್ತೀನಿ. 2014 ಫೆಬ್ರವರಿನಲ್ಲಿ ಅವಾಗ ಪ್ರಣಬ್ ಮುಖರ್ಜಿ AK ಆಂಟೋನಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ಅವಾಗ ಚೈನಾ ಥ್ರೆಟ್, ಪಾಕಿಸ್ತಾನ ಥ್ರೆಟ್ ಬಹಳ ಜಾಸ್ತಿ ಆಗ್ತಾ ಇದೆ, ನೀವು ರಫೇಲ್ ಯಾಕೆ ಪರ್ಚೇಸ್ ಮಾಡಬಾರ್ದು ಅಂತ ಬಂದಾಗ ಆನ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಹೇಳಿದ್ದು, ನಮಗೆ ರಫೇಲ್ ಕೊಂಡ್ಕೊಳ್ಳೋದಕ್ಕೆ ಹಣ ಇಲ್ಲ. ಫೆಬ್ರವರಿ 2014 ಡಿಫೆನ್ಸ್ ಮಿನಿಸ್ಟರ್ AK ಆಂಟೋನಿ, ರಫೇಲ್ ಕೊಂಡ್ಕೊಳ್ಳೋಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ. ಇವತ್ತು ನಮ್ಮ ಹತ್ರ ಏನೇನಿದೆ, ಬ್ರಹ್ಮೋಸ್ನ 17 ಕಂಟ್ರಿಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇಡೀ ಜಗತ್ತು ಇವತ್ತು ಎದುರ್ಕೊಂಡು ನಿಂತಿದೆ. ಹಾಗಾಗಿ ಅದು ಅನ್ಎಂಪ್ಲಾಯ್ಮೆಂಟ್ ಇರ್ತದ್ದು 100% ಸುಳ್ಳು. ಎಕನಾಮಿಕ್ ಒಂದು ಪಾಯಿಂಟ್ ಇದೆ. ನೀವು GDP ರೈಸ್ ಮಾಡಿಬಿಟ್ರೆ ನಾನು ಕೇಳಿಬಿಟ್ಟು ನಾನು ನಟರಾಜ್ ಗೌಡ್ಗೆ ಬರ್ತೀನಿ. ಈ GDP ವಿಚಾರದಲ್ಲಿ ದೇಶದ ಖ್ಯಾತ ಅರ್ಥಶಾಸ್ತ್ರಜ್ಞರು ಒಂದು ದೊಡ್ಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನೋಡಿ, ನೀವು GDP ಎಷ್ಟು 7.11 ಏನೋ ಹೇಳಿದ್ರಲ್ವ, 7.11 ಅಥವಾ 8.2 ಇಟ್ಕೊಳ್ಳೋಣ, ಆಯ್ತು, 7 and above ಅಂತ ಇಟ್ಕೊಳ್ಳೋಣ. ದೇಶದ ದೊಡ್ಡ ದೊಡ್ಡ ಎಕನಾಮಿಸ್ಟ್ಗಳು ನಿಮ್ಗೆ ಅದು ಸರ್ಚ್ ಕೊಟ್ಟರೆ ನಿಮಗೆ ಈಗಲೂ ಅದ್ರ ಬಗ್ಗೆ ಪುಟಗಟ್ಟಲೆ ವಿವರ ಸಿಗುತ್ತೆ. ಬೇಕಿದ್ರೆ ನಾನು ಪ್ರಿಂಟ್ಔಟ್ ಬೇಕಾದ್ರೆ ತರಿಸ್ಕೊಡ್ತೀನಿ ನಾನು ನಿಮಗೆ. ಇರಲಿ, ಏನು ಹೇಳ್ತಾರೆ, ಇವು GDP ಅಂತ ಬಂದಿದ್ದು, ಒಂದು ನಿಮಗೆ ಎಕ್ಸ್ಪೆಂಡಿಚರಲ್ಲಿ ಕಾಣಬೇಕದು, 2 ಸೇವಿಂಗ್ಸಲ್ಲಿ ಕಾಣಬೇಕು ಅಂತ. ಎರಡೇ ನಿಮ್ಗೆ ಇರ್ತಕ್ಕಂಥ ದಾರಿ. ಒಂದು ದೇಶಕ್ಕೆ ಬಂದಂಥ ಹಣ ಒಂದು ಸೇವಿಂಗ್ಸ್ ರೂಪದಲ್ಲಿರಬೇಕು ಒಬ್ಬ ಮನುಷ್ಯನ ಕೈಗೆ. ಈಗ ನನ್ನ ಕೈಗೆ ಒಂದು ಹಣ ಬಂದಾಗ ನಾನು ಸೇವ್ ಮಾಡಬೇಕು, ಅದನ್ನು ಇಲ್ಲ ನಾನು ಖರ್ಚು ಮಾಡಬೇಕು. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೇಳ್ಕೊಂಡಾಗ ಸೇವಿಂಗ್ಸ್ ಅಂತ ಬಂದಿರೋದು 50 ವರ್ಷಗಳಲ್ಲಿ ಹೋಗಿದೆ ಒಬ್ಬ ಮನುಷ್ಯಂದು. ಖರ್ಚಲ್ಲಿ ಚೆಕ್ ಮಾಡಿಕೊಂಡ್ರು ಕೂಡ ಅದು ಇಡೀ ಖರ್ಚು ಚೆಕ್ ಮಾಡ್ತಾ ಇದ್ದರೆ 1.5% ಅದ್ದಾಡ್ತಾ ಇಲ್ಲ. ಸೇವಿಂಗ್ಸ್ ಅಂತ ಚೆಕ್ ಮಾಡ್ಕೊಂಡಾಗ 1.5% ಅದ್ದಾಡ್ತಾ ಇಲ್ಲ. ಎಲ್ಲ ಲೆಕ್ಕ ಹಾಕೋದ್ರ ಮೇಲೆ 1% ಇಟ್ಕೊಂಬಿಡಿ, 4 ದಾಟ್ತಾ ಇಲ್ಲ. ಇದು ಹೇಗಿದು 7 ಲೆಕ್ಕ ಕೊಡ್ತಾ ಇದ್ದಾರೆ, ಇದು ಹೇಗೆ 8 ಲೆಕ್ಕ ಕೊಡ್ತಾ ಇದ್ದಾರೆ? ಎರಡೇ ದಾರಿ ನಮಗಿರೋದು. ಖರ್ಚು ವೆಚ್ಚದ್ದು ನಮಗೆ ಲೆಕ್ಕ ಸಿಗಲೇಬೇಕು, ಸೇವಿಂಗ್ಸ್ ಮಾಡೋದು ಸಿಗಲೇಬೇಕು. ಈ ಲೆಕ್ಕ ಸಿಗ್ತಿರೋದು ಎಕನಾಮಿಸ್ಟ್ಗಳು ಹೇಳಿರೋ ಮಾತು ನಾನು ಹೇಳ್ತಿರೋದು. ಚಂದ್ರಶೇಖರ್ ಅವರು ಅದು ಯಾವ ಪುಣ್ಯ ಅಂತ ತನ್ನಂತಾನೆ ಎಕನಾಮಿಸ್ಟ್ ಅನ್ಕೊಂಡು ಇದನ್ನು ಹೇಳೋದು ಗೊತ್ತಿಲ್ಲ ನನಗೆ. ಅದು ಯಾರು ಅಂತ ಕೊಟ್ಬಿಡಿ, ಅವ್ರು ರಿಪೋರ್ಟ್ ಕೊಟ್ಬಿಡಿ. ಮತ್ತೆ GDP ಕೊಡ್ತಿರೋದು ನಾವಲ್ಲ ಸ್ವಾಮಿ, ಅದು IMF ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ಇಡೀ ಜಗತ್ತಿನ GDP ನಾವಲ್ಲ ಕೊಡೋದು, ಜಗತ್ತಿನ GDP IMF ಅವರೇ ಕೊಡೋದು. IMF ನನ್ನ ಪರವಾಗೇನಿಲ್ಲ ಅಥವಾ BJP ಪರವಾಗಲ್ಲ, ದೇಶದ ರಿಪೋರ್ಟ್ಗಳನ್ನ ನೋಡ್ತಾರೆ, ಪ್ರತಿ ವರ್ಷನೂ ಕೊಟ್ಕೊಂಡು ಹೋಗ್ತಾರೆ, ಈವನ್ ಫರ್ದರ್ ಫ್ಯೂಚರ್ ಕೊಟ್ಕೊಂಡು ಹೋಗ್ತಾರೆ. ನೋಡಿ, 3 ವರ್ಷದಿಂದನೂ ಏನು ಎಸ್ಟಿಮೇಟೆಡ್ ಗ್ರೋತ್ ಇತ್ತು, ಮತ್ತೆ ರಿವೈಸ್ ಮಾಡಿದ್ರು, ಮತ್ತೆ ಜಾಸ್ತಿ ಆಯಿತು. 6.2 ಇತ್ತು, 7.2 ವರೆಗೂ ಬಂತು. ರಿವೈಸ್ ಮಾಡ್ಕೊಂಡು ಪ್ರತಿಯೊಂದು ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡ್ಕೊಂಡೇನೆ IMF ಮಾಡೋದು. ಇದು ಮೋದಿ ಅವ್ರು ಮಾಡಿದ್ದಲ್ಲ, ಅಮಿತ್ ಶಾ ಮಾಡಿದ್ದಲ್ಲ, ಅಥವಾ ವಿಜಯೇಂದ್ರ ಅವ್ರು ಮಾಡಿದ್ದಲ್ಲ. ಅವ್ರು ಯಾರು ಎಕನಾಮಿಸ್ಟ್ ಅನ್ಕೊಂತಾರಲ್ಲ, ಅವ್ರಿಗೊಂದು ಸ್ವಲ್ಪ ಜ್ಞಾನ ಇಟ್ಕೊಂಡು ಇದನ್ನ ಮಾಡಬೇಕು. ನೀವು ಸೇವಿಂಗ್ಸ್ ವಿಚಾರ ಮಾತಾಡಿದ್ರಿ. ಹಿಸ್ಟಾರಿಕಲ್ ಆಗಿ ಭಾರತ ಸ್ವಾತಂತ್ರ್ಯ ಬಂದ್ಮೇಲೆ ಮೊದಲನೇ ಬಾರಿಗೆ ನಮ್ಮ ಫಾರೆಕ್ಸ್ ರಿಸರ್ವ್, ವಿದೇಶಿ ವಿನಿಮಯ ಸಂಗ್ರಹ $700 billion. ನಾನು ಕಾಮನ್ ಮ್ಯಾನ್ ಹೇಳ್ತಾ ಇರೋದು. ನಾನು ಸಾಮಾನ್ಯ ಒಬ್ಬಂದು 50 ವರ್ಷದ್ದು ಫಾರೆಕ್ಸ್ ರಿಸರ್ವ್ ಹೋಗೇ ಇಲ್ಲ ನಾನು ಅಲ್ಲಿಗೆ. 2 ನಿಮಿಷ ತಡ್ಕೊಳ್ಳಿ. ಕಾಮನ್ ಮ್ಯಾನ್ ಸೆಟ್ ಜಾಸ್ತಿ ಆಗಿದ್ದಕ್ಕೆ 25 ಕೋಟಿ ಜನ ಬಡತನದಿಂದ ಆಚೆ ಬಂದಿರೋದು. ಇವತ್ತು ಬ್ಯಾಂಕ್ಗಳ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ NPA
ರೆಕಾರ್ಡ್ ಲೋ, ಹಿಸ್ಟಾರಿಕಲ್ ಲೋ. ಅಂದ್ರೆ ಸಾಲಗಳು ಯಾರು ಇದೆ ಅಂದ್ರೆ ಏನು ಸುಸ್ತಿನೇ ಆಗ್ತಾ ಇಲ್ಲ. Okay. ಹೇಗೆ ಆಗ್ತಾ ಇದೆ ಸಾಲಗಳು, ಹೇಗೆ ಮರುಪಾವತಿ ಆಗ್ತಾ ಇದೆ, ಹಾಗಾದ್ರೆ ಬ್ಯಾಂಕ್ಗಳು ಹೇಗೆ ಸರಿ ಹೋಗ್ತಾ ಇದಾವೆ, GST ಸಂಗ್ರಹ ಇಷ್ಟೊಂದು ಜಾಸ್ತಿ ಯಾಕೆ ಆಗ್ತಾ ಇದೆ, Okay. ಯಾಕೆ ಜಾಸ್ತಿ ಆಗ್ತಾ ಇದೆ, ಯಾಕೆಂತ ಹೇಳಿದ್ರೆ ಜನಗಳ ಕೈಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ನಾನು ಆಗ್ಲೇ ಹೇಳಿದೆ, ಡಬಲ್ 2013 ಪರ್ ಕ್ಯಾಪಿಟಲ್ ಇನ್ಕಮ್ ಏನಿತ್ತು ತಲೆಗಂದಾಯ 11% ಕೆಳಗಡೆಗೆ UPA ಸರ್ಕಾರದ ಟೈಮಲ್ಲಿ ಅದರ ಡಬಲ್ ನಟರಾಜ್ ಗೌಡ, ಡಬಲ್ fine. 80,177ರಿಂದ 1,40,000 ಡಬಲ್ ಆಗಿದೆ ಇವತ್ತು. 1947ರಿಂದ 2014 ಇಡೀ ದೇಶದ ಸಾಲ ಬಂದು 52 ಲಕ್ಷ ಕೋಟಿ ರೂಪಾಯಿ. ಕಳೆದ 2014ರಿಂದ 2025 ಈ ದೇಶದ ಸಾಲ ಇವಾಗ ಆಗಿರ್ತಕ್ಕಂಥದ್ದು ಒಟ್ಟು ಎಲ್ಲ ಸೇರಿ 200 ಲಕ್ಷ ಕೋಟಿ ರೂಪಾಯಿ. 150 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಕೇಂದ್ರ ಸರ್ಕಾರ ಎಲ್ಲ ಜನಗಳ ತಲೆ ಮೇಲೆ ಹೊರಿಸಿದೆ. ನಾವು 5 ಟ್ರಿಲಿಯನ್ ಎಕಾನಮಿ ಆಗ್ತೀವಲ್ಲ, ಈಗ 4+ ಟ್ರಿಲಿಯನ್ ಎಕಾನಮಿ ಅಂತ ನಾವು ಅಂದ್ರೂ 2 ಟ್ರಿಲಿಯನ್, ಮೋರ್ ದನ್ 2 ಟ್ರಿಲಿಯನ್ ಸಾಲ. ಓಕೆ. ಈ ದೇಶದಲ್ಲಿ ಅಸಮಾನತೆ ಅಂತ ಹೇಳ್ತೀವಲ್ಲ, ಆದಾಯದ ಅಸಮಾನತೆ, ಸಂಪತ್ತಿನ ಅಸಮಾನತೆ, ಲಿಂಗ ಮತ್ತೆ ಜಾತಿ ಕಾರಣಕ್ಕಾಗಿ ಅಸಮಾನತೆ, ರಾಜ್ಯಗಳ ನಡುವೆ ಅಸಮಾನತೆ, ಇದೆಲ್ಲ ಬಹಳ ಇದೆ. ಕಳೆದ 10 ವರ್ಷಗಳಲ್ಲಿ ಅದನ್ನು ಹೋಗಲಾಡಿಸ್ಲಿಕ್ಕೆ ನೀವೇನ್ ಮಾಡಿದ್ರಿ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ನ 30%ಇಂದ 22% ಮಾಡಿದ್ದೆ. GSTನ ಇನ್ನೂ ಸಿಂಪ್ಲಿಫೈ ಮಾಡಿ ಕಡಿಮೆ ಮಾಡ್ಬೋದಾಗಿತ್ತು, 5% ಮಾಡ್ಬೋದಾಗಿತ್ತು ಬಡವರಿಗೆ ಬದುಕಲಿ ಅಂತ, ಮಧ್ಯಮ ವರ್ಗದವ್ರು ಬದುಕಲಿ ಅಂತ. ನೀವು 18% ಅದ್ರ ಮೇಲೆ. ಚಂದ್ರಶೇಖರ್ ಕೇಳಿದ ಒಂದು ಕ್ವಶನ್ಗೆ ಹೇಳಿದ ಒಂದು ಆನ್ಸರ್ ಒಂದು ಪ್ರಶ್ನೆ ಬರುತ್ತೆ. GST ಸಂಗ್ರಹದಲ್ಲಿ ನಾವು ದಾಖಲೆ ಮಾಡಿದ್ದೀವಿ ಅಂತ. ಈ GST ನೋಡ್ತಕ್ಕಂಥ ಆಯಾಮಗಳು ಹಲವಾರಿವೆ. GST ಸಂಗ್ರಹ ಆಯಿತು, ಈ ಬಾರಿ ನಾನು 5 ಲಕ್ಷ ಕೋಟಿ GST ಸಂಗ್ರಹ ಮಾಡಿದೆ, 2 ಲಕ್ಷ ಕೋಟಿ GST ಸಂಗ್ರಹ ಈ ಮಂತಲ್ಲಿ ಆಯಿತು, ಹೈಯೆಸ್ಟ್ ಆಯಿತು, ಇತಿಹಾಸದಲ್ಲಿ ಇಷ್ಟಾಗಿರಲಿಲ್ಲ, ಇದೊಂದು ಭಾಗ. GSTಯ ಬಾಬ್ತುಗಳನ್ನ ನಾನು ಜಾಸ್ತಿ ಮಾಡಿರ್ತೀನಲ್ಲ, GSTಗೆ ಯಾವ್ಯಾವ ವಸ್ತುಗಳನ್ನು ನಾನು ಸೇರಿಸುವುದನ್ನು ಜಾಸ್ತಿ ಮಾಡಿದಾಗಲೂ ಕೂಡ ನಿಮ್ಗೆ GST ಜಾಸ್ತಿ ಬರುತ್ತೆ. ಕರೆಕ್ಟ್. ವಾಸ್ತವದಲ್ಲಿ 5 ವಸ್ತು ಇರೋ ಕಡೆಗೆ 50 ವಸ್ತು ಸಪೋಸ್ ಮಾಡಿದ್ರಿ ಅನ್ಕೊಳ್ಳಿ, ಆಬ್ವಿಯಸ್ಲಿ ನಿಮ್ಗೆ GST ಜಾಸ್ತಿ ಬಂದೇ ಬರುತ್ತೆ. ಇದೊಂದು. ಕೆಲವು ಉದ್ಯಮಗಳು ಆಫ್ಟರ್ ನೋಟ್ ಬ್ಯಾನ್ ಆದಾಗ ಕೆಲವು ಉದ್ಯಮಗಳೇ ಮುಚ್ಚೋದ್ವು. ಅಳಿದುಳಿದಂಥ ಉದ್ಯಮಗಳ ಮೇಲೆ ನೀವು GST ಜಾಸ್ತಿ ಹಾಕಿ ಕೂಡ GST ಸಂಗ್ರಹ ಜಾಸ್ತಿ ಆಯಿತು ಅಂತ ಇರ್ತಕ್ಕಂಥ ರಿಪೋರ್ಟ್ ಇದೆ. ಇದು ಇದೇನು ಕಪೋಲ ಕಲ್ಪಿತ ಯಾಕಂದ್ರೆ ಎವರಿ ಇಯರ್ ಏನ್ ಮಾಡ್ತಾರೆ, ಬಾಪ್ತುಗಳು ಜಾಸ್ತಿ GST ಸಂಗ್ರಹ ಹೆಚ್ಚೇ, ಅದನ್ನ ಅಭಿವೃದ್ಧಿ ಅಂತ ನಾವು ಕನ್ಸಿಡರ್ ಮಾಡಬಹುದಾ? ನೋಡಿ, ಈಗ ಒಬ್ಬ ರೈತ ಮಾಸಿಕ 12,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಓಕೆ. ನೋಡಿ, ಅವನಿಗೆ GST ಇಲ್ಲದಿರ್ತಕ್ಕಂತಹ ವ್ಯವಹಾರ ಮಾಡದೆ ಕೇವಲ 20%, 10% ಮಾತ್ರ ಆಗಿದೆ. GST ಇರ್ತಕ್ಕಂತಹ ವಸ್ತುಗಳನ್ನ ಕೊಂಡುಕೊಳ್ಳೋದೇ ಜಾಸ್ತಿ ಆಗಿದೆ. ಪ್ರತಿ ಒಬ್ಬ ರೈತ ಎವರಿ ಮಂತ್ ಅವರೇಜು 1,000 ರೂಪಾಯಿಗೂ ಮಿಗಿಲಾಗಿ GST ಹಣವನ್ನ ಈ ದೇಶದಲ್ಲಿ ಪೇ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಬಡವ, ಇವನ್ ಕೂಲಿ ಕಾರ್ಮಿಕ ಆಗಲಿ ಅಥವಾ ಪೌರ ಕಾರ್ಮಿಕ ಆಗಲಿ, ಅವರು ತಮ್ಮ ಆದಾಯದಲ್ಲಿ 15ರಿಂದ 18% GST ಪೇ ಮಾಡ್ತಾರೆ. ಗಾಡಿ ಓಡಿಸ್ಲಿ, ಏನೇ ಮಾಡ್ಲಿ, ತಳ್ಳಗಾಡಿ ವ್ಯಾಪಾರ ಮಾಡ್ಲಿ, ತರಕಾರಿ ವ್ಯಾಪಾರ ಮಾಡ್ಲಿ, ಏನೇ ಮಾಡಿದ್ರು ಪ್ರತಿಯೊಬ್ಬ ಆ ರೀತಿಯಾಗಿ GST ಹಣವನ್ನ ಬಡವರ ಜೇಬು ಕೈ ಹಾಕಿ ಹಣವನ್ನ ಕೇಂದ್ರ ಸರ್ಕಾರ ಲೂಟಿ ಮಾಡ್ತಾ ಇದೆ. ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 30% 22% ಇಳಿಸಿದ್ರಿ. ಅದು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗುತ್ತೆ. ಏನೋ ಅವ್ರೇನು ನಿಮ್ಮ ಉದ್ದೇಶ ಇತ್ತು, ಹೌದು, ಏನೋ ದೊಡ್ಡ ಕಂಪನಿ ಮಾಡ್ಬಿಡ್ತಾರೆ, ಜನಗಳಿಗೆ ಉದ್ಯೋಗ ಕೊಟ್ಬಿಡ್ತಾರೆ, ಆ ಥರ ಏನು ಬದಲಾವಣೆ, ಆ ರೀತಿಯ ಬದಲಾವಣೆಗಳು ಯಾವುದೂ ಆಗಲಿಲ್ಲ. ಆದರೆ ಬಡವರು ಆಗ್ತಾನೇ ಇದ್ದಾರೆ, ಶ್ರೀಮಂತರ ಆಗ್ತಾನೆ ಇದ್ದಾರೆ. ಈ ಅಸಮಾನತೆ, ಆರ್ಥಿಕ ಅಸಮಾನತೆ ಇದೆಯಲ್ಲ, ಆ ಅಸಮಾನತೆ ನಾವು ಹೋಗ್ಲಾಡ್ಸ್ಲಿಕ್ಕೆ ಏನ್ ಮಾಡಿದ್ವಿ, ನಾವು ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ ಬಂದಿದ್ವಿ. ಅದು ಇವಾಗ ದುರ್ಬಲ ಆಗಿದೆ. ನಾವು ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ತಗೊಂಡ್ ಬಂದಿದ್ವಿ. ನಾವು ತೆಗೆದುಕೊಂಡು ಬಂದಿದ್ವಿ ಪ್ರತಿಯೊಬ್ಬರಿಗೂ ಆಹಾರ ಭದ್ರತಾ ಯೋಜನೆ ಆಗಬೇಕು, ಎಲ್ಲರಿಗೂ ಅಕ್ಕಿ ಸಿಗಬೇಕು ಅಂತ ತಗೊಂಡು ಬಂದ್ವಿ. ಅದು ಮುಂದುವರಿಸಿದಿರಿ, ಇಲ್ಲ ಅಂತ ಹೇಳ್ತಿಲ್ಲ. ನರೇಗಾನ ನೀವು ದುರ್ಬಲ ಮಾಡಿದಿರಿ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ದುರ್ಬಲ ಮಾಡಿದಿರಿ. ಕೇಂದ್ರದ ಯೋಜನೆಗಳನ್ನ, ಆರೋಗ್ಯ ಯೋಜನೆಗಳನ್ನ ನೀವು ಆಯುಷ್ಮಾನ್ ಅಂತ ಮಾಡಿದಿರಿ. ಎಷ್ಟೊಂದು ರೈತರಿಗೆ ಅನುಕೂಲ ಆಗ್ತಿತ್ತಲ್ಲ, ಆ ರೀತಿಯಾಗಿ ನೀವು ಯಾವ್ದು ಸಾಲ ಮನ್ನಾ ಮಾಡಲಿಲ್ಲ. ಯಾವ ರೀತಿಯಾಗಿ ಈಗೇನೋ ಕೃಷಿ ಸಮ್ಮಾನಲ್ಲಿ ಬರ್ತಾ ಇದೆ, ಐ ಅಗ್ರಿ, 6,000 ರೂಪಾಯಿ ಬರ್ತಾ ಇದೆ, ಅದು ಸಾಲಲ್ಲ. ಈ ರೀತಿಯ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ. ನೀವು ಹೊಸ ಯೋಜನೆಗಳು ಹೊಸದೇನಾದ್ರು ಮಾಡಿದ್ದೀರಾ ಬೇರೆಯವ್ರಿಗೆ ಅನುಕೂಲ ಆಗಂಗೆ? ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇದೀಗ ಚಂದ್ರಶೇಖರ್ ಕ್ವಶನ್ ಇತ್ತು ನಂದು. ಚಂದ್ರಶೇಖರ್ ಈಗ ಬಹಳಷ್ಟು ವಿಷಯಗಳ ಬಗ್ಗೆ ಇಲ್ಲೂ ಕೂಡ ಮಾತಾಡ್ತಾ ಇದ್ರು. ಈ GDP ಅನ್ನೋ ವಿಚಾರದ ಬಗ್ಗೆ ಚರ್ಚೆಗೆ ಬಂತು, ಜನಗಳ ಆದಾಯದ ವಿಚಾರ ಚರ್ಚೆಗೆ ಬಂತು, ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನೋ ವಿಚಾರ ಚರ್ಚೆಗೆ ಬಂತು, ಈ GST ಕಲೆಕ್ಷನ್ ಬಗ್ಗೆ ಬಂತು. ಸೊ GST ಕಲೆಕ್ಷನ್ ಎನ್ನುವುದೇ ಅಭಿವೃದ್ಧಿಯ ಮಾನದಂಡ ಆಗುತ್ತಾ? ಅನೇಕ ವಿಷಯಗಳ ಮೇಲೆ ನೀವು GST ಹೇರಿದಾಗಲೂ ಕೂಡ ಕಲೆಕ್ಷನ್ ಜಾಸ್ತಿ ಆಗೇ ಆಗುತ್ತೆ.
ತೆರಿಗೆ ಜಾಸ್ತಿ ಮಾಡಿದಾಗಲೂ ಆಗುತ್ತೆ. ಮೊದಲೆಲ್ಲ ನಮಗೆ ನೇರ ತೆರಿಗೆ, ನೋಡ್ರಪ್ಪ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇಷ್ಟೇ ಜನ ಅಂತ ಹೇಳ್ತಿದ್ರು. ಈಗ ಅವರು ನಟರಾಜಗೌಡರು ಹೇಳ್ತಾ ಇದ್ರು. ಇವತ್ತು GST ಅಂತ ಬಂದಾಗ ಮೊಸರು ಪ್ಯಾಕೆಟ್ ತೊಗೊಂಡ್ರು ಇದೆ, ಹಾಲು ತೊಗೊಂಡ್ರು ಇದೆ, ಗೋಧಿ ಹಿಟ್ಟು ತೊಗೊಂಡ್ರು ಇದೆ, ಪೆನ್ಸಿಲ್ ತೊಗೊಂಡ್ರು ಇದೆ, ಎರೇಸರ್ ತೊಗೊಂಡ್ರು ಇದೆ. ಹಾಗಿದ್ದಾಗ ಜಾಸ್ತಿ ಆಗಲೇಬೇಕು. ಇದನ್ನು ಡೆವಲಪ್ಮೆಂಟ್ ಅಂತ ಕರೀತಾರಾ ಅಂತ. ನೋಡಿ, GST ಮುಂಚೆ 16 ಥರ ಟ್ಯಾಕ್ಸಸ್ ಇತ್ತು, ಅದನ್ನೆಲ್ಲ ಯೂನಿಫೈ ಮಾಡಿಬಿಟ್ಟು GST ಅಂತ ಮಾಡಿದ್ದಾರೆ. ಇದೇನು BJP ಬಂದ್ಮೇಲೆ ಮಾತ್ರ ಟ್ಯಾಕ್ಸ್ ಸಿಸ್ಟಮು. ಇವ್ರು ಹೇಳೋದು ನೋಡಿದ್ರೆ ಮುಂದೆ ಏನು ಟ್ಯಾಕ್ಸ್ ಇರಲಿಲ್ಲ, ಮುಂಚೆ ಏನು ಇರಲಿಲ್ಲ. ಎಲ್ಲ ನಾವು ಆಕ್ಚುಲಿ GST ಮಾಡೋಕೆ ಶುರು ಮಾಡಿದ್ದು ಯಾರು ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ. GST ಅಂದ್ರೆ ಏನೋ ಅದನ್ನ ಯಾಕೆ ಮಾಡೋಕೆ ಶುರು ಮಾಡಿದ್ರು, GST ಬಂದ್ಮೇಲೆ ಏನೇನು ಬದಲಾವಣೆಗಳಾಯ್ತು, ಅಥವಾ ಯಾವ ಟ್ಯಾಕ್ಸ್ ಅನ್ನ ಹಿಂದೆ ಕಲೆಕ್ಟ್ ಮಾಡ್ತಿಲ್ಲ ಇವಾಗ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರ ಕೈಲಿ ಇರ್ತಕ್ಕಂಥ ಪೆಟ್ರೋಲ್ ಅಂತ ಹೇಳಿದ್ರು, ಲಿಕ್ಕರ್ ಅಂತ ಹೇಳಿದ್ರು, ಅದರಲ್ಲಿ ಏನೇನು ಇವ್ರ ಸರ್ಕಾರಗಳು ಏನೇನು ಮಾಡ್ತಾ ಇದ್ದಾವೆ. ಇವತ್ತು ಇಡೀ ದೇಶದೊಳಗಡೆ BJP ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕಿಂತ ಪೆಟ್ರೋಲ್ ಮೇಲೆ ಮತ್ತೆ ಡೀಸೆಲ್ ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಆಗ್ತಾ ಇರ್ತಕ್ಕಂಥದ್ದನ್ನೇ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು. ನೀವು ಅದನ್ನ ಕಂಪೇರ್ ಮಾಡ್ಕೊಂಡು ಬನ್ನಿ. ಹಾಗಾಗಿ ಇನ್ನೊಂದು ಎರಡನೇದು ಡಿಮಾನಿಟೈಸೇಷನ್ ವಿಷಯ ಮಾತಾಡಿದ್ರೆ ನೋಡಿ, ಡಿಮಾನಿಟೈಸೇಷನ್ ಆದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ 24.7% ರೈಸ್ ಆಯ್ತು. ಏನು IT ರಿಟರ್ನ್ಸ್. ಡಿಮಾನಿಟೈಸೇಷನ್ ಆಗೋಯ್ತು, ಮುಳುಗೋಯ್ತು ಅಂತ ಹೇಳಿದ್ರೆ 24.7% ರೈಸ್ ಇನ್ IT ರಿಟರ್ನ್ಸ್, 41.8 ಗ್ರೋತ್ ಇನ್ ಅಡ್ವಾನ್ಸ್ IT ಟ್ಯಾಕ್ಸು. ಅದೇ ಜನ ಡಿಮಾನಿಟೇಷನ್ ಮುಂಚೆ ಇದ್ದಿದ್ದು ಅದೇ ಜನ, ಅದೇ ಬಿಸ್ನೆಸ್ ಮೆನ್ಗಳು, ಅದೇ ಬ್ಯಾಂಕ್ಗಳು, ಅದೇ ಜನ, ಅದೇ ವರ್ಕರ್ಸು. ಡಿಮಾನಿಟೇಷನ್ ಆದ್ಮೇಲೆ ಕೂಡ ಅದೇ ವರ್ಕರ್ಸು, ಅದೇ ಇಂಡಸ್ಟ್ರಿಯಲಿಸ್ಟು, ಅದೇ ಉದ್ಯೋಗಿಗಳು, ಅದೇ ಇವರು. ಹೇಗೆ 41.8% ಜಾಸ್ತಿ ಆಯಿತು. ಇದು ಡಿಮಾನಿಟೇಷನ್ ಎಫೆಕ್ಟು. ಅದು ನೋಡ್ತಕ್ಕಂಥ ಕಣ್ಣು ಸಾಫ್ ಆಗಿದ್ರೆ ಕಾಣುತ್ತೆ, ಕಾಮಲೆ ಕಣ್ಣಿದ್ರೆ ಎಲ್ಲದರಲ್ಲೂ ತಪ್ಪುಗಳು ಕಾಣುತ್ತೆ. ಈಗ ಎರಡು ವಿಚಾರ ಬರುತ್ತೆ ನೋಡಿ. ಯಾವ ರೀತಿ ಡೆವಲಪ್ಮೆಂಟ್ ಆಯಿತು BJP ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಂಪೇರ್ ಮಾಡಿದ್ರೆ, 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸುಮಾರು 800 ವರ್ಷಗಳ ಕಾಲ ದಾಸ್ಯದಲ್ಲಿದ್ದು ನಮಗೆ ಸ್ವಾತಂತ್ರ್ಯ ಬಂದಾಗ ಅವಾಗ ಕಿಡುತ್ತಿಂದ ಬರ್ತಾನ. ಆವಾಗ ನಮ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಗೊತ್ತಾ, ತಲೆಗಂದಾಯ $2,730. $2,730 1947ರಲ್ಲಿ. ಪುಣ್ಯಾತ್ಮರು ಆಳಿದ್ರು 70 ವರ್ಷ. 2013ರಲ್ಲಿ ಎಷ್ಟಿತ್ತು ಗೊತ್ತಾ, 2730 47ರಲ್ಲಿ ಇದ್ದಿದ್ದು 2013 ಅಷ್ಟೊತ್ತಿಗೆ 1438ಕ್ಕೆ ಬಂತು. 70 ವರ್ಷ ದಬಾಕಿದ್ದಕ್ಕೆ ಇವರು ಅರ್ಧಕ್ಕರ್ಧಕ್ಕೆ ತಗೊಂಬಂದ್ರು ತಲೆಗಂದಾಯವನ್ನ. ಮತ್ತೆ ವಾಪಸ್ಸು ಮೋದಿಯವರು ಅದನ್ನು ವಾಪಸ್ಸು ಹಳೆ ಲೆವೆಲ್ಗೆ ತಗೊಂಬರಕ್ಕೆ 2017 ಬೇಕಾಯ್ತು. ಇವತ್ತು $2,880 ಆಗಿದೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್. ಅಂದ್ರೆ 70 ವರ್ಷ ಬರೀ ಲೂಟಿ ಹೊಡೆದಿದೆ ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಲಿಲ್ಲ, ಬರೀ ಲೂಟಿ ಹೊಡ್ಕೊಂಡೋಗಿದೆ. ಇವತ್ತು ನಿಜವಾದ ಗ್ರೋತ್ ಗೊತ್ತಾಗಿರ್ತಕ್ಕಂಥದ್ದು. ನಿಜವಾದ ಗ್ರೋತ್ ಎಲ್ಲೆಲ್ಲಿ ಗೊತ್ತಾಗಿದೆ, ನಾನು ಆಗಲೇ ಹೇಳಿದೆ ನಿಮಗೆ. ಅದು ಡಿಫೆನ್ಸ್ ಎಕ್ವಿಪ್ಮೆಂಟ್ ಅಲ್ಲಿ ಇರ್ಬೋದು, ಅಥವಾ ಇವತ್ತು ಭಾರತ, ನಾನು ಆಗಲೇ ಹೇಳಿದೆ, ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ಇಂಟರ್ನಲ್ ಸೆಕ್ಯೂರಿಟಿ ನಕ್ಸಲರ ಪಿಡುಗು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇನ್ನು 40 ವರ್ಷದಲ್ಲಿ ಭಾರತವೇ ನಮ್ಮ ಕೈಲಿರಲ್ಲ ಅಂತೇಳಿ ಇವರ ಹೋಮ್ ಸೆಕ್ರೆಟರಿ ಹೇಳಿದ್ರು 2013ರಲ್ಲಿ. ಏನೋ ಭಾರತ ನಮ್ಮ ಕೈಲಿ ಇರಲ್ಲ, ಪ್ರಜಾಪ್ರಭುತ್ವ ಓಡಿಸ್ಬಿಟ್ಟು ನಕ್ಸಲರೇ ಎಲ್ಲ ಆಡಳಿತಕ್ಕೆ ಬಂದ್ಬಿಡ್ತಾರೆ ಅಂತೇಳಿ ಗೋಪಾಲ್ ಪಿಳ್ಳೆ ಅವರು ಹೇಳಿದ್ರು ಹೋಮ್ ಸೆಕ್ರೆಟರಿ 2013ರಲ್ಲಿ. 2014ರಲ್ಲಿ ಡಿಫೆನ್ಸ್ ಸೆಕ್ರೆಟರಿ ಹೇಳ್ತಾರೆ ನಮ್ಮ ಹತ್ರ ರಫೇಲ್ ತಗೊಳ್ಳೋಕೆ ದುಡ್ಡಿಲ್ಲ ಅಂತೇಳಿ. 2005ರಿಂದ 2013ವರೆಗೆ 8 ವರ್ಷದಲ್ಲಿ 13 ಬಹಳ ದೊಡ್ಡ ದಾಳಿಗಳಾದವು. ಮುಂಬೈ ದಾಳಿಗಳಂತದ್ದು ಬಹಳ ದೊಡ್ಡ ಭಯೋತ್ಪಾದಕ ದಾಳಿಗಳಾದವು. ಒಂದು ಕೂದ್ಲೆತ್ತಿ ರಿಪ್ಲೈ ಕೊಟ್ರೇನ್ರಿ, ಒಂದು ಕೂದ್ಲೆತ್ತಿದ್ರೆ ಇವ್ರ ಜೊತೆಗೆ. ಇವತ್ತು ನೋಡಿ ದೇಶದಲ್ಲಿ ನಮ್ಮ ಮೇಲೆ ಕಣ್ಣಾಗದಾಗೆಲ್ಲ ಒದೆ ತಿಂದಿದ್ದಾರೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅದು ಉರಿ ಸ್ಟ್ರೈಕ್ ಆಗಿರ್ಬೋದು, ಅಥವಾ ಬಾಲಕೋಟ್ ಸ್ಟ್ರೈಕ್ ಆಗಿರ್ಬೋದು, ಅಥವಾ ಮನೆ ಮಾಡಿದ ಆಪರೇಷನ್ ಸಿಂಧೂರ ಇರ್ಬೋದು. ಆಪರೇಷನ್ ಸಿಂಧೂರ ಇವತ್ತು ಜಗತ್ತು ಹೇಳ್ತಾ ಇದೆ, ಇವತ್ತಿನ ಮತ್ತೆ ಚೇತರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇನ್ನು 100 ವರ್ಷ ಆದ್ರೂ ಅವ್ರ ಹತ್ರ ಇರ್ತಕ್ಕಂಥ ಅಣುಬಾಂಬ್ ಮುಟ್ಟಕ್ಕೆ ಆಗಲ್ಲ ಅಂತೇಳಿ ಆ ರೀತಿ ಒಡೆದು ಕೆಡಬಿಟ್ಟಿದ್ದಾರೆ. ಅದನ್ನ ಭಿಕ್ಷುಕರ ಪದ ನಿಜ ಬಿಕಾರಿ ಕೂತಿದೆ. ಹಾಗೆ ಮಾಡಿರ್ತಕ್ಕಂಥದ್ದು ಇದು ಭಾರತದ ತಾಕತ್ತು. ಇವತ್ತು ಡಿಫೆನ್ಸ್ ಅಲ್ಲೂ ಅಷ್ಟೇನೆ ನಮ್ಮ ಇಂಡಿಜಿನಿಯಸ್, ಅದು S-400 ಇರ್ಬೋದು, ಬ್ರಹ್ಮೋಸ್ ಇರ್ಬೋದು, ಆಕಾಶ್ ಇರ್ಬೋದು, D-4 ಇರ್ಬೋದು, ನಾವು ತಯಾರು ಮಾಡಿರ್ತಕ್ಕಂಥ DRDO ತಯಾರು ಮಾಡಿರ್ತಕ್ಕಂಥದ್ದು ಇವತ್ತು ದೊಡ್ಡ S-400 ನಮ್ದಲ್ಲ ರೀ, ರಷ್ಯಾದ D-4 ಬ್ರಹ್ಮೋಸ್ ಮತ್ತೆ ಇದು ಅದು ಆಕಾಶ್, ಇದು ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಬ್ರಹ್ಮೋಸ್ಗೆ ಅದು ರಷ್ಯಾದ ಕೊಲಾಬರೇಷನ್ ನಮ್ಮದೇ ಹೆಚ್ಚಿರ್ತಕ್ಕಂಥದ್ದು. 17 ದೇಶದಿಂದ ಡಿಮ್ಯಾಂಡ್ ಇದೆ. ಇವತ್ತು ಜಗತ್ತಲ್ಲಿ ಎಲ್ಲ ನಮ್ಮ ಕಡೆ ನೋಡ್ತಾ ಇದ್ದಾರೆ ಎಕ್ವಿಪ್ಮೆಂಟ್ಗೆ. ಈಗ ಇಲ್ಲಿ ಚಂದ್ರಶೇಖರ್ ಪ್ರಸ್ತಾಪ ಮಾಡಿಬಿಟ್ರು, ಯಾವುದು ನೋಟ್ ಬ್ಯಾನಿಂದ ನಾವು ಏನೇನು ತೊಗೊಂಡ್ವಿ, IT ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಂಥ ಸಂಖ್ಯೆ, ಇನ್ಕಮ್ ಟ್ಯಾಕ್ಸ್ ನೆಟ್ಗೆ ಬರುವಂಥ ಸಂಖ್ಯೆ ಜಾಸ್ತಿ ಆಯಿತು ಅಂತೇಳಿ ಜೋರಾಗಿ ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಆದಂಥ ವಿಚಾರದಲ್ಲಿ ದೊಡ್ಡದಾಗಿ ಚರ್ಚೆ ಬಂದಿದೆ. ಏನು ಕಪ್ಪು ಹಣ ನಾನು ನಿರ್ಮೂಲನೆ ಮಾಡಿಬಿಡ್ತೀನಿ, ಬ್ಲ್ಯಾಕ್ ಮನಿ ಇರಬಾರ್ದು ಈ ದೇಶದಲ್ಲಿ. ಪಾಯಿಂಟ್ 1, ಉಗ್ರಗಾಮಿಗಳು ಈ ಹಣವನ್ನು, ಈ ಥರದ ನೋಟುಗಳನ್ನು ಜಾಸ್ತಿ ನಾಮಿನೇಷನ್ ಅಂತ ನೋಟುಗಳನ್ನು, ಅದರದ್ದು ಮುಖಬೆಲೆ ಜಾಸ್ತಿ ಇರತಕ್ಕಂಥ ನೋಟುಗಳನ್ನು ಜಾಸ್ತಿ ಕೋಟಾ ನೋಟ್ ಮಾಡಿಬಿಟ್ಟಿದ್ದಾರೆ, ಅದು ತೆಗಿತೀವಿ ಅಂಥೇಳಿ. ದೇಶದಲ್ಲಿ ಕೋಟಾ ನೋಟುಗಳ ಸಂಖ್ಯೆನೂ ಜಾಸ್ತಿ ಆಯಿತು. ಕಪ್ಪು ಹಣ ಭಾರತದಲ್ಲಿ ಹಿಂದೆಂದೂ ಇತಿಹಾಸದಲ್ಲಿ ಯಾವತ್ತೂ ಇಲ್ಲದಿರುವಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇವತ್ತು ಇಂಡಿಯಾದಲ್ಲಿ ಕಪ್ಪು ಹಣ ಇದೆ. ಜೊತೆಗೆ ಅವಾಗ ತುಂಬ ಕೋಟ್ ಮಾಡೋದು ಸ್ವಿಸ್ ಬ್ಯಾಂಕು. ಇದನ್ನು ಬೇಕಾದ್ರೆ ಯಾರು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ಸ್ವಿಸ್ ಬ್ಯಾಂಕ್ ಲೆಕ್ಕ ಹೇಳುತ್ತೆ ಹಿಂದಿಗಿಂತ ಈಗ ಜಾಸ್ತಿ ಇಟ್ಟಿದ್ರು ಅದರಲ್ಲಿ, ಹಿಂದಿಗಿಂತ ಇವಾಗ ಜಾಸ್ತಿ ಇಟ್ಟಿದ್ರು. ಅಲ್ಲಿಗೆ ನಾನು ಕೇಳ್ತಿರೋದು ಪರ್ಪಸ್ ಇದಾಯಿತು ಅಂತ ಹೇಳಿ. ಆಯಿತು, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಜಾಸ್ತಿ ಆದಾಗ ತುಂಬ ಖುಷಿಪಟ್ಟು ನಾನು ಕಟ್ಟಬೇಕು.
ಕರ್ತವ್ಯ ಅದು. ನನ್ನ ಪಾಯಿಂಟ್ ಇರೋದು ಇನ್ಕಮ್ ಟ್ಯಾಕ್ಸ್ ನೆಟ್ನ ಜಾಸ್ತಿ ಮಾಡಲಿಕ್ಕೆ ನಾನು ನೋಟ್ ಬ್ಯಾನ್ ಮಾಡಲೇಬೇಕಾಗಿತ್ತಾ ಅಂತ. ನೋಡಿ, ಲೆಸ್ ಕ್ಯಾಶ್ ಎಕಾನಮಿ, ಕ್ಯಾಶ್ಲೆಸ್ ಎಕಾನಮಿ, ಓಕೆ, ಬ್ಲ್ಯಾಕ್ ಮನಿ, ಕೋಟಾ ನೋಟು, ಓಕೆ, ಭ್ರಷ್ಟಾಚಾರ ನಿಗ್ರಹ, ಭಯೋತ್ಪಾದನೆ ನಿರ್ಮೂಲನೆಗೆ ನಾವು ಈ ನೋಟ್ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಅಂದರೆ ಒಂದು ಬಾಣ ಬಿಟ್ಟರು, ಎಲ್ಲಿ ಬಿತ್ತೋ ಅಲ್ಲೇ ನಾನು ಗುರಿ ಇಟ್ಟಿದ್ದು. ಓಕೆ, ಇದು ಹೇಳ್ತಾ ಇರ್ತದೆ ಕೇಂದ್ರ ಸರ್ಕಾರ. ನೀವು ಕ್ಯಾಶ್ಲೆಸ್ ಎಕಾನಮಿ, ಲೆಸ್ ಕ್ಯಾಶ್ ಎಕಾನಮಿ ಅಥವಾ ಇನ್ಕಮ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿಸ್ಲಿಕ್ಕೆ ಇಡೀ ದೇಶದ ಜನತೆಗೆ ಓಕೆ, ನೀವು ತೊಂದರೆ ಕೊಡೋ ಅಗತ್ಯ ಇರಲಿಲ್ಲ. ಇಡೀ ಯಾವುದೋ ಒಂದೇ ಒಂದು ಕೊಳೆತ ಮೀನನ್ನು ತೆಗಿಲಿಕ್ಕೆ ಇಡೀ ಕೊಳದ ನೀರನ್ನು ತೆಗೆದು ಆಚೆಗೆ ಹಾಕಬೇಕಾಗಿರಲಿಲ್ಲ, ಮೀನುಗಳು ಎಲ್ಲ ಮೀನು ಸಾಯಿಸಬೇಕಾಗಿರಲಿಲ್ಲ. ಓಕೆ, ಕೇಂದ್ರ ಸರ್ಕಾರ ಮಾಡಿದ್ದು ದೊಡ್ಡ ಬ್ಲಂಡರ್. ಓಕೆ, 99.8% ಹಣ ವಾಪಸ್ ಬಂದುಬಿಡ್ತು. 100% ಬರ್ತಿತ್ತೇನೋ ವಿದೇಶದಲ್ಲಿ, ಯಾರೋ 15.66 lakh crore rupees ಫುಲ್ ಬಂದ್ಬಿಡ್ತು. ಆಮೇಲೆ ಆ ಸಮಯದಲ್ಲಿ ಆಗಿದ್ದೇನು, ಓಕೆ, ಸುಮಾರು 50 ಲಕ್ಷ ಜನ ಉದ್ಯೋಗ ಕಳ್ಕೊಂಡ್ರು, ಸುಮಾರು 8 ಲಕ್ಷ ಜನ ಸ್ಮಾಲ್ ಟ್ರೇಡರ್ಸು, MSMEಗಳು ಕ್ಲೋಸ್ ಮಾಡಿದ್ರು, ಕಂಪ್ನಿಗಳು ಕ್ಲೋಸ್ ಮಾಡಿದ್ರು. 2017ರಿಂದ 2021ರವರೆಗೂ 25,000 ನಿರುದ್ಯೋಗಿಗಳು ಮತ್ತೆ ಉದ್ಯಮಿದಾರರು ಆತ್ಮಹತ್ಯೆ ಮಾಡಿಕೊಂಡ್ರು ಇಡೀ ದೇಶದಲ್ಲಿ. ಇದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅಲ್ವಾ? ಓಕೆ, ಇದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ, ಜವಾಬ್ದಾರಿ ಒಪ್ಕೋಬೇಕು ಅವರು. ಅದು ನಂತರ ಕೋವಿಡ್ ನಿರ್ವಹಣೆ, ಕಳಪೆ ನಿರ್ವಹಣೆ ಇದೆಯಲ್ಲ, ಆಮೇಲೆ GST ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಗುಜರಾತಲ್ಲೇ ದಂಗೆ ಆಗ್ಬಿಡ್ತು. ಗುಜರಾತಲ್ಲಿ BJP ಸರ್ಕಾರದ ಜಾಗದಲ್ಲಿ ಸೂರತ್ತಲ್ಲಿ ಜನ ರಸ್ತೆ ಮೇಲೆ ಬಂದ್ಬಿಟ್ರು. ಅವ್ರು ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಇದೆಯಲ್ಲ, ಎಲ್ಲ ರಸ್ತೆ ಮೇಲೆ ಬಂದ್ಬಿಟ್ರು. ಮೋದಿ ತತ್ತರಿಸ್ಬಿಟ್ರು. ಆ ರೀತಿಯಾದಂಥ ಕಾರಣವನ್ನು ಮಾಡಿದಂಥವ್ರು ಇಡೀ ದೇಶದಲ್ಲಿ ಉದ್ಯೋಗ ಕಳೆಕೊಳ್ಳಿಕ್ಕೆ, ಉದ್ಯಮಿಗಳು ಸಾವು ಮಾಡಲಿಕ್ಕೆ ಯಾರು ಕಾರಣ? ಕೇಂದ್ರ ಸರ್ಕಾರ ಹೊಣೆಗಾರಿಕೆ ತಗೋಬೇಕೋ ಬೇಡವಾ? ಹೊಣೆಗಾರಿಕೆ ತಗೊಳ್ಳಲ್ಲ, ಪಲಾಯನ. ಯಾವ್ದಾದ್ರು ಇಶ್ಯೂ ಬಂದಾಗ 2019ಗೆ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ, ರಾಮ ಮಂದಿರ, ಆರ್ಟಿಕಲ್ 370, ಸಿಂಧೂರ, ಇದೆಲ್ಲ ಏನು ಅಂತ ಹಂಗಾದ್ರೆ? ಇದೆಲ್ಲ ಏನು ಅಲ್ವಾ? ಇಲ್ಲ, ಕಾಂಗ್ರೆಸ್ ಕಣ್ಣಿಗೆ ಕಾಣಲ್ಲ ಇದು. ಈಗ ನೋಡಿ, 140 ಕೋಟಿ ಜನಗಳಿಗೆ ಓಕೆ, ಅನುಕೂಲ ಆಗೋ ಯೋಜನೆಗಳಿದಾವಲ್ಲ, ಅದು ಮುಖ್ಯ. ಜನರ ಬದುಕಿದೆಯಲ್ಲ, ಅದು ಮುಖ್ಯ. ಇಡೀ ಪ್ರಪಂಚದಲ್ಲಿ ನೀವೆಷ್ಟು ಮಾಡರ್ನೈಸೇಷನ್ ಆಗ್ತಾರೆ, ಡೆಮೊಕ್ರೆಟಿಕ್ ಆಗ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ಸೋಷಿಯಲ್ ಪೋಲರೈಸೇಷನ್ ಮಾಡ್ತಾ ಇದ್ದೀರಾ. ನೀವು ಜನಗಳನ್ನ ಡಿವೈಡ್ ಮಾಡಿ ಸೋಷಿಯಲ್ ಪೋಲರೈಸ್ ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನ ಕಟ್ಟೋದು ಸೋಷಿಯಲ್ ಪೋಲರೈಸೇಷನ್ ಆಗುತ್ತೆ ನಿಮಗೆ. ನೋಡಿ, ಅದು ಸರ್ಕಾರದ ಕೆಲಸ ಅಲ್ಲ. ಸರ್ಕಾರದ ಕೆಲಸ ಏನ್ ಗೊತ್ತಾ? ಉದ್ಯೋಗ ಕೊಡೋದು. ಸರ್ಕಾರದ ಕೆಲಸ ಆರೋಗ್ಯ, ಶಿಕ್ಷಣ, ವಸತಿ. ನಮ್ಮ ಅವಧಿಲ ಆಯ್ತು ಅಂತ ಹೇಳ್ತಿದ್ದಾರೆ ಅವರು. ನೆರವಿಗೆ ನಿಂತೀವಿ, ದೇಶದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ನೆರವು ನಿಂತ್ಕೊಂಡಿದ್ದೀವಿ. ಸಾವಿರಾರು ವರ್ಷಗಳಿಂದ ಧಾರ್ಮಿಕ ಕಾರ್ಯಗಳು ನಡೀತಾನೆ ಇದಾವೆ. ಯಾರು BJP ಬಂದ್ ಮಾಡ್ಬೇಕಾದ್ದೇನಿಲ್ಲ. ಅದೇ ಯಾರನ್ನ ತೇಜಸ್ವಿ ಹೇಳ್ತಾರೆ, ಯಾರನ್ನ ಕೊಂದು ಉಳಿಸಬೇಕಾದ ಧರ್ಮ ಯಾವುದಿಲ್ಲ ಅಂತ. ಸೊ ಆ ಥರದಿಲ್ಲ. ಇಡೀ ದೇಶದಲ್ಲಿ ನೀವು ಮಾಡಬೇಕಾದಂಥ ಕೆಲಸ ಇದೆಯಲ್ಲ, ಅದು ಬಿಟ್ಟು ನೀವು ಆರ್ಥಿಕತೆ ಕೇಳಿ, ನಾನು ರಾಮ ಮಂದಿರ ಮಾಡಿದ್ದೀನಿ 370 ತೆಗೆದಿದ್ದೀನಿ, ನೀವು ಉದ್ಯೋಗ ಕೇಳಿ, ನಾನು ರಾಮ ಮಂದಿರ ಮಾಡಿದ್ದೀನಿ 370 ತೆಗೆದಿದ್ದೀನಿ. ಇದಲ್ಲ. ಜನಗಳಿಗೆ ನೀವು ಉದ್ಯೋಗ ಕೊಡಬೇಕು, ನೀವು ಆರೋಗ್ಯ ಕೊಡಬೇಕು, ಶಿಕ್ಷಣ ಕೊಡಬೇಕು. ಎಲ್ಲಿ ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೆಂಗಿದೆ? ಅದು ಬರೀ ರಾಜ್ಯದ ಹೊಣೆಗಾರಿಕೆ ಅಷ್ಟೇ ಮಾತ್ರನಾ? ರಾಜ್ಯದವ್ರು ನೀವು ತೆರಿಗೆ ಕೊಟ್ಬಿಡ್ಬೇಕಷ್ಟೇ. ನೀವು ಡೆಲ್ಲಿಗೆ ನೀವು ನಮಗೇನು ವಾಪಸ್ ಕೇಳಬಾರ್ದು, ಇಲ್ಲಿ ನಮ್ಮ ಅಭಿವೃದ್ಧಿ ಆಗಬಾರ್ದು. ನೋಡ್ರಿ, ಜನಗಳ ಮೂಲಭೂತ ಸೌಕರ್ಯ, ಅವರ ಆರೋಗ್ಯ, ಶಿಕ್ಷಣ ಎಲ್ಲ ರಾಜ್ಯ ಸರ್ಕಾರಗಳು ನೋಡ್ಕೊತಾ ಇರ್ತಕ್ಕಂಥದ್ದು. ನೀವು ತೆರಿಗೆನಲ್ಲಿ ದೊಡ್ಡ ಪಾಲು ಇಟ್ಕೊಂಡ್ಬಿಟ್ಟು ನೀವು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಜನರಿಗೆ ಕಷ್ಟ ಆಗುತ್ತೆ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಂದ್ರಶೇಖರ್ ಅವರು, ಈಗ ನಾವು 11 ವರ್ಷಗಳ ಹಿಂದಕ್ಕೆ ಹೋದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಚುನಾವಣಾ ಭಾಷಣಗಳು, ಅಥವಾ ಒಂದು ಪ್ರತಿಪಕ್ಷವಾಗಿದ್ದಾಗಲೂ ಕೂಡ ನರೇಂದ್ರ ಮೋದಿ ಅವರ ಆದ್ಯ ಎಲ್ಲರೂ ಹೇಳಿದ್ದು, ನಾನು ಬೆಲೆ ಏರಿಕೆ ತುಂಬ ಮೆಹಂಗಾಯಿ ಇದಾಗಿ ಜಾಸ್ತಿ ಆಗಿಬಿಟ್ಟಿದೆ, ಬೆಲೆ ಏರಿಕೆ ಆಗಿದೆ ಅಂತೆಲ್ಲ ಹೇಳಿ ಅಧಿಕಾರಕ್ಕೆ ಬಂದಂಥವ್ರು. ಇವತ್ತಿಗೆ ಬೆಲೆ ಏರಿಕೆ ವಿಷಯ ಎಲ್ಲಿ ಬಂದು ನಿಂತಿದೆ, ಜೊತೆಗೆ ಬ್ಲ್ಯಾಕ್ ಮನಿ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತ? ಎರಡು ವಿಚಾರ. ಮೊದಲನೇದು ಬ್ಲ್ಯಾಕ್ ಮನಿ ಆಗಲೇನೋ ಮಾತಾಡಿದ್ರೆ ನಾನು ಅದಕ್ಕೆ ಮಾತಾಡ್ಬಿಟ್ಟು ಡಿಮಾನಿಟೈಸೇಷನ್ ವಿಚಾರದಲ್ಲಿ ಯಾಕೆ ದೊಡ್ಡ ಅದು ಆಘಾತ ತಂತು ಬ್ಲ್ಯಾಕ್ ಮನಿಗೆ, ಅದು ಎಷ್ಟು ದೊಡ್ಡ ಇದಕ್ಕೆ ಇಂಪ್ಯಾಕ್ಟ್ ಮಾಡ್ತದೆ ದೇಶನ ಅಂತ ಹೇಳೋದಕ್ಕೆ ನೋಡಿ, ಆಪರೇಷನ್ ಇದನ್ನು ಯಾವುದು ಡಿಮಾನಿಟೈಸೇಷನ್ ಮಾಡಿದಾಗ ಆಪರೇಷನ್ ಕ್ಲೀನ್ ಮನಿ ಅಂತ ಮಾಡಿದ್ರು. 18 ಲಕ್ಷ ಸಸ್ಪೆಕ್ಟೆಡ್ ಅಕೌಂಟ್ಗಳು ಸಿಕ್ಕಿದ್ವು, ದೊಡ್ಡ ಅಕೌಂಟ್ಗಳು 18 ಲಕ್ಷ. ಅನ್ಕವರ್ ಮಾಡಿದ್ದು ಏನು, ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅನ್ಕವರ್ ಮಾಡಿದ್ದು 17,526 ಕೋಟಿ. ಒಂದು ಬೆಲೆ ಏರಿಕೆ ವಿಚಾರಕ್ಕೆ ಬಂದಾಗ
ನೀವು ಯಾವತ್ತೂ ನಾನು ಅದನ್ನೇ ಹೇಳಿದ್ದು, ಸುಮಾರು 15 ವರ್ಷದ ನೀವು ಅವರೇಜನ್ನು ಕಂಪೇರ್ ಮಾಡ್ಕೊಂಡು ಬಂದರೆ ನೀವು ಯಾವ ರೀತಿ ಒಳಗಡೆ ಇವತ್ತು ಬೆಲೆ ಏರಿಕೆ ಇದೀವಿ ಅಂತ ನಮಗೆ ಗೊತ್ತಾಗುತ್ತೆ. MSP ವಿಚಾರದಲ್ಲಿ ಇರ್ಬೋದು, MSP ವಿಚಾರದಲ್ಲಿ UPA ಸರ್ಕಾರದಲ್ಲಿ ಕೊಡ್ತಿದ್ದು 7 ಬೆಲೆಗೆ ಇವತ್ತು 23 ಬೆಲೆಗೆ ಆಲ್ಮೋಸ್ಟ್ ಎಲ್ಲ ಬೆಲೆಗಳು, ಖಾರಿಫ್ ಬೆಲೆಗಳಿರ್ಬೋದು, ಆಲ್ಮೋಸ್ಟ್ ಮೇಜರ್ ಎಲ್ಲವೂ ಕ್ರಾಪ್ಗಳು ಕವರ್ ಆಗೋಗಿದೆ. 23 ಬೆಲೆಗಳಿಗೆ ಇವತ್ತು ನಾವು ಬೆಂಬಲ ಬೆಲೆ ಕೊಡ್ತಾ ಇದೀವಿ, MSP ಅನ್ನು ಕೊಡ್ತಾ ಇದೀವಿ. ಅದೇ ರೀತಿ ಯಾವ ಇನ್ವೆಸ್ಟ್ಮೆಂಟ್ಗಳಲ್ಲಿ ಭಾರತದ ಗ್ರೋತ್ ಆಗ್ತಾ ಇದೆ. ಮೇಕ್ ಇನ್ ಇಂಡಿಯಾ ಎಂತಹ ದೊಡ್ಡ ಡೆವಲಪ್ಮೆಂಟ್ ಮಾಡ್ತಾನೆ. ಒಂದು ಕಡೆಗೆ ಇಂಪೋರ್ಟ್ ಆಗ್ತಾ ಇದ್ದಂತಹ ನಮಗೆ ಕಾಸ್ಟನ್ನು ಕಡಿಮೆ ಮಾಡ್ತು, ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡ್ತು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ರೆಕಾರ್ಡ್ ಹೈ ಹೋಯ್ತು. ಇವತ್ತು ನೋಡಿ ಆ್ಯಪಲ್ಲು, ಟೆಸ್ಲಾ, ನಮ್ಮಲ್ಲಿ ಆಪಲ್ ಏನು ಹೇಳಿದೆ, ನಮ್ಮದು ಚೈನಾ +1 ಪಾಲಿಸಿ ಇತ್ತು, ಇವಾಗ ಇಂಡಿಯಾ ಪಾಲಿಸಿ ಆಗಿದೆ. ಅದು ಇಂಡಿಯಾ +1 ಪಾಲಿಸಿ ಆಗಿದೆ. ಈವನ್ ಟ್ರಂಪ್ ಥ್ರೆಟ್ ಮಾಡಿದ್ಮೇಲೆ ಕೂಡ ನೆನ್ನೆ ಟಿಮ್ ಕುಕ್ ಕೇಳ್ತಾರೆ 6% ನಮ್ಮದು ಅಲ್ಲಿನ ಪ್ರೊಡಕ್ಷನ್ ಆಗಬೇಕು ಅಂತ ಹೇಳ್ತು, 6% ವಿಲ್ ಡೂ ಅಂತೇಳಿ. ನೆನ್ನೆ ಫಾಕ್ಸ್ಕಾನು ಆಪಲ್ನ ಇನ್ನೊಂದು ಸಬ್ಸಿಡರಿ $1.5 ಬಿಲಿಯನ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಇನ್ ಸ್ಪೈಟ್ ಆಫ್ ಟ್ರಂಪ್ ಥ್ರೆಟ್. ಇವತ್ತು ಟೆಸ್ಲಾ ನಮ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು. ಜಗತ್ತಿನ ಎಲ್ಲ ದೇಶಗಳು, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ಇವನ್ ಅದು ಬ್ರಹ್ಮೋಸ್ ಇರ್ಬೋದು ಅಥವಾ ಏನು ಡಿಫೆನ್ಸ್ ಎಕ್ವಿಪ್ಮೆಂಟ್ ಇರ್ಬೋದು, ಎಲ್ಲವೂ ನಮ್ಮಲ್ಲಿ ಬಂದು ಉತ್ಪಾದನೆಗಳನ್ನ ಶುರು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ, ನಮ್ಮ ಎಕಾನಮಿ ಡೆವಲಪ್ ಆಗ್ತಿದೆ, ನಮ್ಮ ಹುಡುಗರಿಗೆ ಕೆಲಸ ಸಿಗ್ತಾ ಇದೆ, ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತದೆ. ನಾವು ಇಂಪೋರ್ಟ್ಗೆ ಬೆಲೆ ತೆರಬೇಕಾಯಿತು, ಅದು ನಿಂತು ಹೋಗ್ತಾ ಇದೆ. ಓವರ್ ಆಲ್ ದೇಶದ ಡೆವಲಪ್ಮೆಂಟ್ ಆಗ್ತದೆ ಮೇಕ್ ಇನ್ ಇಂಡಿಯಾದೊಳಗೆ. ಎರಡನೇದು PM ಮುದ್ರಾ ಸ್ಕೀಮ್ ಆಗಲೇ ಹೇಳಿದೆ. PM ಮುದ್ರಾ ಸ್ಕೀಮಲ್ಲಿ ಇಲ್ಲಿವರೆಗೂ 52 ಕೋಟಿ ಬಡವರಿಗೆ, ಇವರಿಗೆ ಬೀದಿ ವರ್ತಕರಿಗೆ, ಸಣ್ಣ ವರ್ತಕರಿಗೆ, SC ST OBCಗಳೇ ಅತಿ ಹೆಚ್ಚಿರ್ತಕ್ಕಂಥದ್ದು, ಅವರಿಗೆ ಸಾಲ ಡಿಸ್ಬರ್ಸ್ಮೆಂಟ್ ಆಗಿದೆ. ಎಷ್ಟು ಲಕ್ಷ ಕೋಟಿ ಇಲ್ಲಿವರೆಗೂ? ಸುಮಾರು 32 ಲಕ್ಷ ಕೋಟಿ, 32.4 ಲಕ್ಷ ಕೋಟಿ ಡಿಸ್ಬರ್ಸ್ಮೆಂಟ್ ಆಗೋಗಿದೆ ಆಗ್ಲೇ ಮುದ್ರಾ ಸ್ಕೀಮಲ್ಲಿ. ಅದಾದ್ಮೇಲೆ ಡಿಜಿಟಲ್ ಇಂಡಿಯಾ ಮತ್ತು UPI 24-25 173.6 ಬಿಲಿಯನ್ ಟ್ರಾನ್ಸಾಕ್ಷನ್ಸ್. ಇವತ್ತು ಜಗತ್ತು ನಮ್ಮ ಕಡೆಗೆ ನೋಡ್ತಾ ಇದೆ UPI ಟ್ರಾನ್ಸಾಕ್ಷನ್. 7 ದೇಶಗಳಲ್ಲಿ ಇನ್ಕ್ಲೂಡಿಂಗ್ ದುಬೈ, UAE ನಲ್ಲಿ, ಇನ್ಕ್ಲೂಡಿಂಗ್ ಫ್ರಾನ್ಸ್ ನಮ್ಮ UPI ನಡೀತಾ ಇದೆ. ಸಿಂಗಾಪುರ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಎಲ್ಲ ಮೇಜರ್ ದೇಶಗಳಲ್ಲಿ ನಮ್ಮ UPI ನಡೀತಾ ಇದೆ. ಇದು ಡಿಜಿಟಲ್ ಇಂಡಿಯಾದಿಂದ ಆಗಿರ್ತಕ್ಕಂಥ ಬದಲಾವಣೆಗಳು. 2019ರಲ್ಲಿ 34% ಇದ್ದಿದ್ದು ಇವತ್ತು 2024ರಲ್ಲಿ 83% ಆಗಿದೆ. ಅದಾದ್ಮೇಲೆ ಆಯುಷ್ಮಾನ್ ಭಾರತ, ಜಗತ್ತಿನ ಅತಿ ದೊಡ್ಡ ಹೆಲ್ತ್ ಕೇರ್, ಒಂದು ಫ್ಯಾಮಿಲಿಗೆ 5 ಲಕ್ಷ ತನಕ ಕವರ್ ಕೊಡ್ತಕ್ಕಂಥದ್ದು, ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು 36.9 ಕೋಟಿ ಮನೆಗಳಿಗೆ, ಕುಟುಂಬಗಳಿಗೆ. ಈ ರೀತಿಯಾಗಿ ಈಗ ಒಂದು ನಿಮಿಷ ನಟರಾಜ್, ಇಲ್ಲಿ ಏನಾಗುತ್ತೆ, ಈಗ ಅವರು ಒಂದಷ್ಟು ವಿಷಯ ಹೇಳ್ತಾ ಇದ್ರು, ಅವರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ರು. ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಮೇಡ್ ಇನ್ ಇಂಡಿಯಾ ಅಂತ. ಬೇರೆಯವರು ಮಾತಾಡೋದು ಬಿಟ್ಬಿಡಿ, ಅವರದ್ದೇ ಪಿಯೂಷ್ ಗೋಯಲ್ ಅವರು ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗಿಗ್ ಎಕಾನಮಿ ಆಗ್ತಾ ಇದೆ ಇಂಡಿಯಾ. ಇದು ಝೊಮ್ಯಾಟೊ ಆಗಲಿ, ಸ್ವಿಗ್ಗಿ ಆಗಲಿ, ಇನ್ನೊಂದಾಗಲಿ, ಡೆಲಿವರಿಗಳು ಮಾಡೋ ಕಡೆಗೆ ಈ ದೇಶದ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಬೇರೆ ಸ್ಟಾರ್ಟ್ಅಪ್ಗಳು ಕೂಡ ಆಗಬೇಕಾಗಿತ್ತು ಅಂತ ಹೇಳಿದ್ರೆ, ಎಷ್ಟು ಮಟ್ಟಕ್ಕೆ ಅದು ಅವ್ರಿಗೆ ಉಲ್ಟಾ ಆಯಿತು ಅದು ಬೇರೆ ವಿಚಾರ. ಅದು ಬಟ್ ಆ ಚರ್ಚೆಗೆ ಬಂದಿದ್ದು ನಿಜ ಅಂತ ಹೇಳಿ. ಹೌದು, ಈಗ ಹಂಗೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಸ್ಟಾರ್ಟ್ಅಪ್, ಮೇಕ್ ಇನ್ ಇಂಡಿಯಾ ಇವೆಲ್ಲ ಇದಾವಲ್ಲ, ಇವೆಲ್ಲ ಇಂಡಿಯನ್ ಮೇಡ್ ಆಗಬೇಕು. ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ ಕಂಪ್ನಿಗಳು, ಸಾಫ್ಟ್ವೇರ್ಗಳು ಶುರುವಾಗಬೇಕು. ಈಗ ಒಂದು ಹಂತ ಇತ್ತು 2000ರಿಂದ 2010ವರೆಗೂ ಬಂತಲ್ಲ, ಈ IT ಬೂಮ್ 90s ಇಂದನೂ 2020 ಇಯರ್ಸ್ ಇದೆಯಲ್ಲ, ಇದು ಗೋಲ್ಡನ್ ಪೀರಿಯಡ್. ಆಲ್ IT ಸಾಫ್ಟ್ವೇರ್ ಬೆಂಗಳೂರಿಂದ, ಇಂಡಿಯಾದಿಂದ ಎಷ್ಟು ಎಲ್ಲ ಕಡೆ ಇಡೀ ಪ್ರಪಂಚಕ್ಕೆ ಕವರ್ ಆಗ್ತಾ ಇದೆ. ಆದರೆ ತದನಂತರ ಇವಾಗ ಆಗ್ತಾ ಇರೋದು ಸ್ಟಾರ್ಟ್ಅಪ್ ಯಾವುದು ಹೊಸ ಟೆಕ್ನಾಲಜಿ, ರೋಬೋಟಿಕ್ ಟೆಕ್ನಾಲಜಿ. ಟ್ಯಾಕ್ಸ್ ಹಾಲಿಡೇಸ್ ಇತ್ತು, ಅದನ್ನು ಹೇಳಬೇಕು ನೀವು. ಇಲ್ಲಿ ಅವಾಗ ಸಾಫ್ಟ್ವೇರ್ ಯಾಕೆ ಬಂತಂದ್ರೆ ಟ್ಯಾಕ್ಸ್ ಹಾಲಿಡೇಸ್ ಜೋರ ಕೊಟ್ಟಿದ್ರು, ಅದಕ್ಕಾಗಿತ್ತು ಅಂತ ಹೇಳಿ. ಇವಾಗ ಎಕನಾಮಿ ನಮ್ದು ಜಾಸ್ತಿ ಮಾಡಿಲ್ವ, ಅದರಿಂದ ಆಗಿದೆ. ಈ ಕೇಂದ್ರ ಸರ್ಕಾರ ತನ್ನ ನೀತಿಗಳಿಂದ ತುಂಬಾ ಜನ ಉದ್ಯಮಿಗಳು ಬಹಳ ಹಣ ಲೂಟಿ ಮಾಡಿಕೊಂಡು ದೇಶದ ಪಲಾಯನ ಆಗ್ಬಿಟ್ರು. ಇವರು ಪಲಾಯನ ಮಾಡಿ ಬಿಟ್ಕೊಟ್ರು. ಉದಾಹರಣೆಗೆ ನೀರವ್ ಮೋದಿ, ಲಲಿತ್ ಮೋದಿ, ಚೋಕ್ಸಿ, ನಮ್ಮ ಮಲ್ಯ, ಇವ್ರು ಪಲಾಯನ ಮಾಡಕ್ ಬಿಟ್ಕೊಟ್ರು. ಇವರೆಲ್ಲ ಇವ್ರ ನೆಟ್ವರ್ಕ್ ಅಲ್ಲಿ ಇದ್ದವರು, ಇವರೆಲ್ಲ ಇವ್ರ ಸ್ನೇಹಿತರೆ. ಅವ್ರಿಗೆಲ್ಲ ಲೋನ್ ಕೊಟ್ಟಿದ್ದಾರೆ. UPI ಯಾವ ಫೋನ್ ಅಲ್ಲಿ ಲೋನ್ ಮಾಡಿದ್ರು. ಕರೆಕ್ಟ್. ಲೋನ್ ಇಡೀ ದೇಶದಲ್ಲಿ ಎಲ್ಲರೂ ಲೋನ್ ತಗೊಂತಾರೆ, ಉದ್ಯೋಗ ಮಾಡ್ಲಿ, ಉದ್ಯಮ ಮಾಡ್ಲಿ ಅಂತ. ನೀವು ಲೋನ್ ಡಿಫಾಲ್ಟ್ ಆದವ್ರನ್ನ ನೀವು ಶಿಕ್ಷೆ ಮಾಡ್ಬೇಕಾ, ನೀವು ಜೊತೆ ಕರ್ಕೊಂಡೋಗಿ ಆಚೆ ಬಿಡ್ಬೇಕಾ? ನಾನು ಲಲಿತ್ ಮೋದಿ ವಿಷಯ, ಇವರು ಸುಷ್ಮಾ ಸ್ವರಾಜ್ ಅವರು ಪಾಪ ದಿವಂಗತರಾಗಿದ್ದಾರೆ, ಗೌರವಯುತವಾಗಿ ಹೇಳ್ತೀನಿ. ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ವೀಸಾ ಮಾಡಿಸಿ ಆಚೆ ಕೊಟ್ಟರಂತೆ ಇವ್ರನ್ನ. ನೋಡಿ, ಈ ತರ ನಾನು ಹೇಳ್ತೀನಿ ಚಂದ್ರಶೇಖರ್, ಮೈಂಡ್ ಯುವರ್ ಟಾಂಗ್. ನಾನು ಸುಳ್ಳಲ್ಲ. ಚೆಕ್ ಮಾಡಿ, ಗೂಗಲ್ ಮಾಡ್ರಿ, ಈಗಲೇ ಗೂಗಲ್ ಮಾಡ್ರಿ.
ನೋಡು, shame on you. ನೀರವ್ ಮೋದಿ ಆಗ್ಲಿ, Shame on you. ಚೋಕ್ಸಿ ಆಗ್ಲಿ, ಕೇಳಿ. ಮಲ್ಯ ಆಗ್ಲಿ, ಒದ್ದು ಕರ್ಕೊಂಡ್ ಬರ್ತಿರೋದು ನಾವು. ಎಲ್ಲಿ ಇವತ್ತು ಕರ್ಕೊಂಡ್ ಮಲ್ಯನ ಕಥೆ ನೋಡಿ ಇವಾಗ. ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಇದಕ್ಕೆ ನೀವು? 9,000 ಕೋಟಿ ಈಗ ಮಿಕ್ಕಿದ್ದವರು ನಾನು- ಆಕ್ಷನ್ ನಡೀತಾ ಇದೆ. ನೀರವ್ ಮೋದಿಗೆ ವಾಚ್ ಯುವರ್ ಲ್ಯಾಂಗ್ವೇಜ್. ನೀವು ವಾಚ್ ನೀರವ್ ಮೋದಿ ಅವ್ರದ್ದು ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನು ಸುಳ್ಳು ಹೇಳಲ್ಲ, ನಂಬರ್ 1. ಆಮೇಲೆ ನೀವು ಹಿಂಗೆ ನಂತವ ಏನಾದ್ರು ಮಾತಾಡಿದ್ರೆ ಅಸಭ್ಯವಾಗಿ ಮಾತಾಡಬಾರದು ಅಷ್ಟೇ. ನೀವು ಬೇಕಾದ್ರೆ doubt ಇದ್ರೆ ಕೇಳ್ಕೊಳ್ಳಿ. ಸುಳ್ಳಲ್ರಿ. ಡಿಬೇಟ್ ಚೆನ್ನಾಗಿದೆ, ಡಿಬೇಟ್ ಚೆನ್ನಾಗಿ ಮಾತಾಡೋದು ಹೋಗ್ತೀವಿ. ಏನ್ ಡಿಬೇಟ್? ನಾನು ಬಾಯ್ ಬಂದಾಗ ಏನ್ ಹೇಳ್ತಾ ಇದ್ದೀನಿ, ನಾಚಿಕೆ ಆಗ್ಬೇಕು. ಇದು ಏನ್ ವಾಟ್ ನಾನ್ಸೆನ್ಸ್ ಇದು, ಆಯ್ತಾ? ನೋಡಿ, ರೈತರ ಆತ್ಮಹತ್ಯೆ ಜಾಸ್ತಿ ಆಗಿದೆ. 10 ವರ್ಷಗಳಲ್ಲಿ 1,40,000 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಕಾಂಪನ್ಸೇಷನ್ ಕೊಟ್ಟಿದ್ಯಾ? ಓಕೆ, ಅವ್ರ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಗೆ ಈ ರೈತ ವಿರೋಧಿ ಕಾಯ್ದೆಗಳು ಬೇಡ ಅಂತ. ನೀವು ಅವ್ರನ್ನ ಪ್ರಾಣಿಗಳ ತರ ಟ್ರೀಟ್ ಮಾಡಿದ್ರಿ, ಸುತ್ತಲೂ ಕಂದಕ ಹಾಕಿದ್ರಿ, ತಂತಿ ಬೇಲಿ ಹಾಕಿದ್ರಿ. ಡೆಲ್ಲಿ ಗೊತ್ತಲ್ಲ, ಮೋದಿ ಅವ್ರು ಮಂಡಿ ಊರಿ ವಾಪಸ್ ತಗೋಬೇಕಾಯ್ತು ಕಾಯ್ದೆಗಳನ್ನ, ಅದು ಬೇರೆ ವಿಷಯ. ಆದ್ರೆ ನೀವು ಅವ್ರನ್ನ ಪ್ರಾಣಿಗಳ ತರ ಟ್ರೀಟ್ ಮಾಡಿದ್ರೆ ರೈತರನ್ನ. ಅವ್ರ ಬೆಂಬಲ ಬೆಲೆ ಕಾಯ್ದೆ ಮಾಡಿ ಅಂತ ಕೇಳ್ತಾ ಇದ್ದಾರೆ, ನೀವು ಮಾಡ್ತಾ ಇಲ್ಲ, ಪಲಾಯನ ಮಾಡ್ತಾ ಇದ್ದೀರಾ. ನಿಮ್ಮ ವಾಗ್ದಾನ ಇತ್ತು, ನೀವು ವಚನ ಭ್ರಷ್ಟರಿದ್ದೀರಿ. ನೀವು ಕೇಂದ್ರ ಸರ್ಕಾರ ಮೋದಿ ಆದಿಯಾಗಿ ವಚನ ಭ್ರಷ್ಟರಿದ್ದೀರಿ. ನಿಮ್ಮ ಪ್ರಣಾಳಿಕೆಯಲ್ಲಿ ನಾವು ಅವ್ರಿಗೆ ಕಾಯ್ದೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನ ಮಾಡ್ತೀವಿ ಅಂದ್ರೆ ನೀವು ಮಾಡಿಲ್ಲ. ರೈತರ ಆದಾಯ ಇವಾಗ ಬರೀ 2% ಗ್ರಾಮೀಣ ಭಾರತದಲ್ಲಿ. ಗ್ರಾಮೀಣ ಭಾರತ ಮತ್ತೆ ನಗರ ಭಾರತ ಅಂತರ ಹೆಚ್ಚಿಗೆ ಆಗ್ತದೆ, ಆದಾಯದಲ್ಲಿ ಅಂತರ ಹೆಚ್ಚಿಗೆ ಆಗ್ತದೆ. ನಿಮ್ಮ ಕಣ್ಣು ಕಾಣ್ತಾ ಇಲ್ಲ. ನೀವು ಸುಮ್ಮನೆ ಆಪರೇಷನ್ ನಾಚಿಕೆ ಆಗ್ಬೇಕು ಮೋದಿ ಸರ್ಕಾರಕ್ಕೆ. ಈ ದೇಶವನ್ನ ಆರ್ಥಿಕವಾಗಿ ಹಿಂದುತ್ವಗೊಂಡೋಗಿದೆ. ಆರ್ಥಿಕತೆಯಲ್ಲಿ ಹಿಂದುತ್ವಗೊಂಡು ದೇಶವನ್ನ GST, ಡಿಮಾಂಡೇಷನ್, ಕೊರೋನಾ ಕಳಪೆ ನಿರ್ವಹಣೆ. ಮೋದಿ ಬರೀ ಸೂಟು ಬುಟ್ಟು ಹಾಕೊಂಡು ವಿದೇಶ ಪ್ರವಾಸ ಮಾಡಿದ್ರೆ, ಚುನಾವಣಾ ಪ್ರಚಾರ ಮಾಡಿದ್ರೆ ಈ ದೇಶ ಅಭಿವೃದ್ಧಿ ಆಗೋದಿಲ್ಲ. ಚುನಾವಣಾ ಪ್ರಚಾರ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗೋದಿಲ್ಲ. ಬಡವರ ಭಾರತವನ್ನ ನೀವು ನೋಡ್ಬೇಕಾಗುತ್ತೆ. ಬರೀ ಶ್ರೀಮಂತರಿಗೆ ಗುಲಾಮಗಿರಿ ಮಾಡೋದನ್ನ ಭಯ ಶುರುವಾಗ್ಬಿಡ್ತು. ನಾನು ಮಾತಾಡ್ತೀನಿ ಅಂತೇಳಿ ಎಂತ ಗೋಸಂಬಗಳು ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಯಾವ ರೈತ ವಿರೋಧಿ ಕಾಯ್ದೆ, ರೈತ ಕಾಯ್ದೆಗಳು ಇವ್ರ 2014 ಮ್ಯಾನಿಫೆಸ್ಟೋ ನೋಡಿ, ಪದ ಪದನು ಇವ್ರದೇ ಇದೆ. ಮಂಡಿ ಹಾಕೂರಿದ್ರು ಮೋದಿ ಅವರು, ಮಂಡಿ ಹಾಕೂರಿದ್ರು ರೈತರ ಮುಂದೆ. ಮೋದಿ ತಗೊಂಡ್ಬಂದು ಮೋದಿ ಅವರು ರೈತರ ಮುಂದೆ ಯಾಕೆ ಮಂಡಿ ಊರಿದ್ರು? ಆಮ್ ಆದ್ಮಿ ಪಾರ್ಟಿ ಅದೇ ಮಂಡಿ ಊರಿದ್ರು ರೈತರ ಮುಂದೆ. ರೈತರಿಗೆ ಹುಟ್ಟಿನ ಹುಡುಗ ಲಂಚ ಕಳಿಸ್ತಾ ಇದೆ. ಇವ್ರದೇ ಭೂಸ್ವಾಧೀನ ಕಾಯ್ದೆನೂ ಕೂಡ ವಾಪಸ್ ತಗೊಂಡ್ರು. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ಇದ್ರಲ್ಲ, ಅದು ಕೂಡ ತಗೊಂಡ್ರು ವಾಪಸ್ಸು. ಫೈನ್, ಥ್ಯಾಂಕ್ ಯು. ಇದರೊಂದಿಗೆ ಅಖಾಡ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ.